ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ಕ್ಲಾಸ್ ನಂಬರ್ 12. ಈ ಕ್ಲಾಸಲ್ಲಿ ಪ್ರೈಸ್ ಪ್ಯಾಟ್ರನ್ಸ್ ತಿಳ್ಕೊಳ್ಳೋಣ. ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಎಲ್ಲ ಒಂದೇ ವಿಡಿಯೋದಲ್ಲಿ. ಇಂಪಾರ್ಟೆಂಟ್ ಪ್ರೈಸ್ ಪ್ಯಾಟ್ರನ್ಸ್ ನಾನು ಯಾವ್ದಾವ್ದು ಫಾಲೋ ಮಾಡ್ತೀನೋ ನೋಡಿ. ಕಲಿಯೋಕೆ ಹೋದ್ರೆ ಸುಮಾರು ಪ್ರೈಸ್ ಪ್ಯಾಟ್ರನ್ಸ್ ಇದಾವೆ, ಬೇಜಾನ್ ಪ್ರೈಸ್ ಪ್ಯಾಟ್ರನ್ಸ್ ಇದಾವೆ. ಬಟ್ ಎಲ್ಲಾನು ಬೇಕಾಗಿಲ್ಲ. ನಮ್ಗೆ ಎಷ್ಟು ಬೇಕೋ, ಎಷ್ಟು ವರ್ಕ್ ಆಗುತ್ತೋ, ದಿ ಬೆಸ್ಟ್ ಯಾವ್ದು ಇರುತ್ತೋ ನಾನು ಯಾವ್ದಾವ್ದು ಫಾಲೋ ಮಾಡ್ತೀನಿ, ಅದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಒಂದೇ ವಿಡಿಯೋದಲ್ಲಿ. ಓಕೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅಂಡ್ ಕಮ್ಯುನಿಟಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಿಮ್ ಡೌಟ್ಸ್ನೆಲ್ಲ ಕೇಳ್ತಾ ಇದ್ದೀರಾ. ಸುಮಾರು ಜನ ಟಾಸ್ಕ್ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಿ. ನೀವು ಪ್ರಾಕ್ಟಿಕಲ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಈ ಮಂತ್ ಒಳಗಡೆ ಮುಗ್ಸಕ್ ಟ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ಮಾಡೇ ಮಾಡುತ್ತೆ. ನೆಕ್ಸ್ಟ್ ಮಂತ್ ಇಂದ ನಾವು ಪ್ರಾಕ್ಟಿಕಲ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು. ಝೀರೋ ಬ್ರೋಕರೇಜ್ ಸಿಗುತ್ತೆ ಟ್ರೇಡ್ ಜೀನ್ ಇಂದ, ಗೊತ್ತಲ್ವಾ? ಸೊ ಕರೆಕ್ಟ್ ಆಗಿ ಗಮನ ಇಟ್ಟು ಕೇಳಿಸ್ಕೊಂಡು ನೀಟಾಗಿ ಕಲ್ಕೊಳ್ಳಿ. ಏನೇ ಡೌಟ್ಸ್ ಇರಲಿ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿ. ಕೊಟ್ಟಿರೋ ಟಾಸ್ಕ್ನೂ ಅಷ್ಟೇ ಕಂಪ್ಲೀಟ್ ಮಾಡಿಬಿಟ್ಟು ಅದ್ರಲ್ಲಿ ಏನೇ ಡೌಟ್ ಇರಲಿ, ನೀವು ಏನೇ ತಪ್ಪು ಮಾಡಿರಲಿ, ಹೆಸಿಟೇಟ್ ಮಾಡಕ್ಕೆ ಹೋಗ್ಬೇಡಿ. ನೀಟಾಗಿ ಕೇಳಿ ಕಮ್ಯುನಿಟಿಯಲ್ಲಿ. ಓಕೆ, ಸಿಗುವ. ಡಿಸ್ಕ್ಲೈಮರ್: ದಿಸ್ ವಿಡಿಯೋ ಇಸ್ ಕ್ರಿಯೇಟೆಡ್ ಫಾರ್ ಎಜುಕೇಶನಲ್ ಇನ್ಫಾರ್ಮೇಶನಲ್ ಪರ್ಪಸ್ ಓನ್ಲಿ. ಐ ಆಮ್ ನಾಟ್ ಅ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ಕಂಟೆಂಟ್ shared here should not be considered as investment advice, stock recommendation or financial guidance. Please consult SEBI registered financial advisor before making any investment decisions. Investment in security market are subject to market risk. Read all the related documents carefully before investing. My intention is purely to spread awareness and knowledge about the stock market, not to provide personalized financial advice. Okay, ಕೇಳಿಸ್ಕೊಂಡ್ರೆ ಕರೆಕ್ಟಾಗಿ. ಈಗ ಸ್ಟಾರ್ಟ್ ಮಾಡ್ಬೇಡ. ಪ್ಯಾಟ್ರನ್ಸ್. ಪ್ರೈಸ್ ಪ್ಯಾಟ್ರನ್ ಅಂದ್ರೆ ಏನು? ಬೇಸಿಕಲಿ ಕಾಂಬಿನೇಷನ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್, ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಲೆವೆಲ್ಸ್, ಟ್ರೆಂಡ್ ಲೈನ್ಸ್, ಝೋನ್ಸ್ ಎಕ್ಸೆಟ್ರಾ. ಯಾವುದೇ ಇನ್ಸ್ಟ್ರೂಮೆಂಟ್ ಪ್ರೈಸ್ ಮೂವ್ಮೆಂಟ್ ಆದ್ಮೇಲೆ ಅದ್ರ ಹಿಂದೆ ಒಂದು ಪ್ಯಾಟ್ರನ್ ಬಿಟ್ಟಿರುತ್ತೆ. ಆ ಪ್ಯಾಟ್ರನ್ ನ ಸ್ಟಡಿ ಮಾಡ್ಕೊಂಡು ನೆಕ್ಸ್ಟ್ ಏನಾಗ್ಬೋದು ಅನ್ನೋದನ್ನ ಗೆಸ್ ಮಾಡಕ್ಕೆ ಪ್ರೈಸ್ ಪ್ಯಾಟ್ರನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಾರ್ಟ್ ರೀಡಿಂಗ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ ಪ್ರೈಸ್ ಪ್ಯಾಟ್ರನ್ಸ್, ಸರಿನಾ? ಅದರಲ್ಲಿ ಏನೇನು ಬರುತ್ತೆ? ಸಿಂಗಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ರೈಸ್ ಪ್ಯಾಟ್ರನ್ಸ್ ಬರುತ್ತೆ. ನಾನು ಕ್ಯಾಂಡಲ್ ಸ್ಟಿಕ್ಸ್ ರೀಡ್ ಮಾಡೋದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಬರುತ್ತೆ, ತ್ರಿಬಲ್ ಕ್ಯಾಂಡಲ್ ಸ್ಟಿಕ್ ಬರುತ್ತೆ, ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ಸ್ ಬೇಜಾನ್ ಬರುತ್ತೆ. ಬಟ್ ನಮಗೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಾವುದು ಅದನ್ನ ಮಾತ್ರ ತಿಳ್ಕೊಳ್ಳೋಣ. ಕಂಪ್ಲೀಟ್ ಆಗಿ ಹರಿದು ಕೂಡುದು ಅದ್ರ ಹೆಸರೆಲ್ಲ ನೆನ್ಪಿಟ್ಕೊಳ್ಳೋ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಅದು ಏನ್ ಬೇಕು, ಅಲ್ಲಿ ಏನ್ ನಡೆದಿದೆ ಅದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಹೆಸರು ನೆನ್ಪಿಟ್ಕೊಳ್ಳೋದೆಲ್ಲ ಇಂಪಾರ್ಟೆಂಟ್. ನೋಡಿ, ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್, ತ್ರಿಬಲ್ ಕ್ಯಾಂಡಲ್ ಸ್ಟಿಕ್ಸ್ ಬರುತ್ತೆ, 4 ಕ್ಯಾಂಡಲ್ಸ್, 5 ಕ್ಯಾಂಡಲ್ಸ್, ಇಷ್ಟೆಲ್ಲ ಬರುತ್ತೆ. ನಮಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಸು ಮತ್ತೆ ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ಸ್. ಅದರಲ್ಲೂ 3-4 ಬರುತ್ತೆ. ಅದೇ ಮೇನ್ ಬೇಕಾಗಿರೋದು. ಅದನ್ನ ತಿಳ್ಕೊಂಡ್ರೆ ಅಷ್ಟು ಸಾಕು. ನಾನು ಅದನ್ನೇ ಜಾಸ್ತಿ ಯೂಸ್ ಮಾಡೋದು, ಅದ್ರ ಮೇಲೆನೆ ಜಾಸ್ತಿ ಡಿಪೆಂಡ್ ಆಗೋದು. ಓಕೆ, ಫಸ್ಟ್ ಡಬಲ್ ಸ್ಟಿಕ್ ಪ್ಯಾಟ್ರನ್ಸ್ ಯಾವ್ದು? 3 ಬುಲಿಶ್ ತಿಳ್ಕೊಳ್ಳೋಣ, 3 ಬಿಯರಿಶ್ ತಿಳ್ಕೊಳ್ಳೋಣ. ಓಕೆ, ಬುಲಿಶ್ ಎಂಗಲ್ಫಿಂಗ್ ಅಂತ ಕರೀತಾರೆ. ಎಂಗಲ್ಫಿಂಗ್ ಕ್ಯಾಂಡಲ್ ಅಂದ್ರೆ ಬುಲಿಶ್ ಎಂಗಲ್ಫಿಂಗ್ ಅಂದ್ರೆ ಬುಲ್ಸ್ ಡಾಮಿನೇಟ್ ಮಾಡಿರ್ತಾರೆ, ಬಿಯರ್ಸ್ ಎಂಗಲ್ಫಿಂಗ್ ಅಂದ್ರೆ ಬಿಯರ್ಸ್ ಡಾಮಿನೇಟ್ ಮಾಡಿರ್ತಾರೆ, ಅಲ್ವಾ? ನೋಡಿ, ಫಸ್ಟ್ ಪ್ರೈಸ್ ಆಕ್ಷನ್ ಈ ತರ ಪ್ರೀವಿಯಸ್ಲಿ ಈ ತರ ಬಂದಿರುತ್ತೆ ಅನ್ಕೊಳ್ಳೋಣ. ಇಲ್ಲಿ ಕನ್ಸಾಲಿಡೇಟ್ ಆಗಿರುತ್ತೆ. ಈ ಕ್ಯಾಂಡಲ್ ಅಲ್ಲಿ ಕನ್ಸಾಲಿಡೇಟ್ ಆದಮೇಲೆ ನೆಕ್ಸ್ಟ್ ಕ್ಯಾಂಡಲ್ಲು ಓಪನ್ ಆಗಿಬಿಟ್ಟು ಕಂಪ್ಲೀಟಾಗಿ ಕ್ಯಾಂಡಲ್ ಬಾಡಿ ಏನಿದೆ ಅದನ್ನು ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿ ಮೇಲೆ ಹೊಟ್ಟೋಗುತ್ತೆ. ಅರ್ಥ ಆಯ್ತಾ? ಇಲ್ಲ ಅದೇ ಆಗಿರೋದು. ನೋಡಿ, ಈ ಕ್ಯಾಂಡಲ್ದ ಬಾಡಿ ಎಷ್ಟಿದೆ, ಸೈಜು ಇಷ್ಟಿದೆ. ಈ ಕ್ಯಾಂಡಲ್ ಸೈಜ್ ಎಷ್ಟಿದೆ, ಇಷ್ಟಿದೆ. ಇಲ್ಲಿ ಓಪನ್ ಆಗಿಬಿಟ್ಟು ಲೋ ಅಲ್ಲಿ ಓಪನ್ ಆಗಿಬಿಟ್ಟು ಇಲ್ಲಿ ಏನೇನು ಪ್ರೈಸ್ ಆಕ್ಷನ್ ನಡೆದಿದೆಯೋ ಅದನ್ನು ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿ ಪ್ರೈಸ್ ಆಕ್ಷನ್ನು ಮೇಲೆಗೆ ಹೋಗಿದೆ. ಮೇಲೆಗೆ ಹೋಗಿ ಇಲ್ಲಿ ಕ್ಲೋಸ್ ಮಾಡಿದೆ. ಅಂದರೆ ಅದರ ಅರ್ಥ ಏನು ಅಂದರೆ, ಇದು ರೆಡ್ ಕ್ಯಾಂಡಲ್ಲು, ಚಿಕ್ಕ ರೆಡ್ ಕ್ಯಾಂಡಲ್ಲು. ಇಲ್ಲಿ ಬಿಯರ್ಸ್ ಇರ್ತಾರೆ, ಸೆಲ್ಲರ್ಸ್ ಬಂದು ಇಲ್ಲಿ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿರ್ತಾರೆ ಅನ್ಕೋ ಇಟ್ಕೊಳ್ಳೋಣ. ಓಕೆ, ಬುಲ್ಸ್ ಬಂದು ಏನು ಮಾಡ್ತಾರೆ, ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿ ಇಲ್ಲಿ ಓಪನಿಂಗ್ ಕೊಟ್ಟು ಕಂಪ್ಲೀಟಾಗಿ ಪ್ರೈಸ್ನ ಮೇಲೆ ಕೆತ್ಕೊಂಡು ಹೋಗಿ ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾರೆ, ಅಲ್ವಾ? ಈ ಕ್ಯಾಂಡಲ್ ಸ್ಟಿಕ್ನ ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿ ಸೋಲ್ಸಿ ಮೇಲೆ ಕೊಟ್ಟೋಗಿದ್ದಾರೆ, ಅಲ್ವಾ? ಈ ಕ್ಯಾಂಡಲ್ಸ್ದು ಮೇನ್ ಸೈಕಾಲಜಿ ಏನು? ಸೆಲ್ಲರ್ಸ್ ಪುಷ್ ಪ್ರೈಸ್ ಲೋವರ್ ಅರ್ಲಿ ಬಟ್ ಅಗ್ರೆಸಿವ್ ಬೈಯಿಂಗ್ ವಾಲ್ಯೂಮ್ ಕಂಪ್ಲೀಟ್ಲಿ ಓವರ್ವೆಲ್ಮ್ಸ್ ದೆಮ್ ಬಿಫೋರ್ ದ ಕ್ಲೋಸ್. ಅರ್ಥ ಆಯ್ತಾ? ಓಕೆ, ಇದು ದಿ ಬೆಸ್ಟ್ ಎಲ್ಲಿ ವರ್ಕ್ ಆಗುತ್ತೆ ಅಂದರೆ ಸಪೋರ್ಟ್ ಝೋನ್ಸ್ ಅಲ್ಲಿ. ಸಪೋರ್ಟ್ ಝೋನ್ ಬಂದು ಪ್ರೈಸು ಇಲ್ಲಿ ಸಪೋರ್ಟ್ ಝೋನ್ ಇರುತ್ತೆ ಅನ್ಕೊಳ್ಳಿ. ಸಪೋರ್ಟ್ ಝೋನ್ಗೆ ಇಲ್ಲಿ ಪ್ರೈಸ್ ಬಂದು ಇಲ್ಲಿ ಹೊಡೆದು ಇಲ್ಲಿ ಮೇಲೆಗೆ ಇಲ್ಲಿಂದ ರಿವರ್ಸಲ್ ಆಗುತ್ತಲ್ಲ, ಆ ರಿವರ್ಸಲ್ ಆಗೋ ಟೈಮಲ್ಲಿ ಆವಾಗ ನೀವು ಈ ಥರ ಪ್ಯಾಟ್ರನ್ ನೋಡಿದ್ರೆ ಪ್ರಿಫರೇಬಲಿ ಇನ್ ಲಾರ್ಜರ್ ಟೈಮ್ ಫ್ರೇಮ್, ಡೇ ಟೈಮ್ ಫ್ರೇಮು, ವೀಕ್ ಟೈಮ್ ಫ್ರೇಮು ಅಥವಾ ಮಂತ್ಲಿ ಟೈಮ್ ಫ್ರೇಮು, ಇಷ್ಟು ಟೈಮ್ ಫ್ರೇಮಲ್ಲಿ ಈ ತರ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಆಗೋದು ನೋಡಿದ್ರೆ ಬುಲ್ಸ್ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರೈಸ್ ರಿವರ್ಸಲ್ ಆಗಿ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ. ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ರೆಸಿಸ್ಟೆನ್ಸ್ ಫೇಕ್ ಬ್ರೇಕ್ಔಟ್ ಕೊಟ್ಟು ಮತ್ತೆ ವಾಪಸ್ ಬಂದಿರುತ್ತೆ ಅನ್ಕೊಳ್ಳಿ. ವಾಪಸ್ ಬಂದು ಇಲ್ಲಿ ಬೇರಿಶ್ ಕ್ಯಾಂಡಲ್ಸ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಬೇರಿಶ್ ಕ್ಯಾಂಡಲ್ಸ್ ಫಾರ್ಮೇಶನ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಕ್ಯಾಂಡಲ್, ಬುಲ್ಲಿಶ್ ಮಾರುಬೂಸಿ ಕ್ಯಾಂಡಲ್ ಕ್ರಿಯೇಟ್ ಆಗ್ಬಿಟ್ಟು ಇಲ್ಲಿ ಏನೇನ್ ಬಿಯರಿಶ್ ಕ್ಯಾಂಡಲ್ಸ್ ಎಲ್ಲ ಕ್ರಿಯೇಟ್ ಆಗಿರ್ತವೆ ಅದನ್ನ ಡಾಮಿನೇಟ್ ಮಾಡಿ ಬ್ರೇಕ್ಔಟ್ ಕೊಟ್ರೆ ತುಂಬಾ ರಿಲೆವೆಂಟು ಮತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅರ್ಥ. ಆ ಟೈಮಲ್ಲಿ ನೀವು ಈ ತರ ಪ್ಯಾಟ್ರನ್ ಅನ್ನು ನೋಡಿದ್ರೆ ಇಲ್ಲಿ ಬ್ರೇಕ್ಔಟ್ ಟೈಮಲ್ಲಿ ಅಥವಾ ಸಪೋರ್ಟ್ ಅಲ್ಲಿ ಬಂದು ಪ್ರೈಸ್ ರಿವರ್ಸಲ್ ಆಗ್ಬೇಕಾದ್ರೆ ಆ ಟೈಮಲ್ಲಿ ಈ ತರ ಪ್ಯಾಟ್ರನ್ಸ್ ನೋಡಿದ್ರೆ ಅದು ರಿಲೆವೆಂಟ್ ಪ್ಯಾಟ್ರನ್. ಪ್ರೈಸ್ ರಿವರ್ಸಲ್ ಆಗ್ತಾ ಇದೆ ಅಥವಾ ಎಂಗಲ್ಫಿಂಗ್ ಕ್ಯಾಂಡಲ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ ಅರ್ಥ.
ಓಕೆ, ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಇದು ಜಾಸ್ತಿ ನಮ್ಗೆ ಎಲ್ಲಿ ಕಾಣಿಸಕ್ ಸಿಗುತ್ತೆ ಅಂದ್ರೆ ಸಪೋರ್ಟ್ ಲೆವೆಲ್ಸ್ ಅಲ್ಲಿ ಮತ್ತೆ ಬ್ರೇಕ್ಔಟ್ ಲೆವೆಲ್ಸ್ ಅಲ್ಲಿ ಜಾಸ್ತಿ ಕಾಣಿಸಕ್ ಸಿಗುತ್ತೆ. ಸರಿನಾ? ಇದನ್ನ ನೀವೇ ಸ್ಪಾಟ್ ಮಾಡಿ ನನಗೆ ಸ್ಕ್ರೀನ್ ಶಾಟ್ ಹಿಡಿದು ಕಮ್ಯುನಿಟಿಯಲ್ಲಿ ಕಳಿಸಬೇಕು. ಇದು ತುಂಬಾ ಈಸಿ ಸ್ಪಾಟ್ ಮಾಡೋದು, ಅದಕ್ಕೆ ನಾನು ಚಾರ್ಟ್ ಎಕ್ಸಾಂಪಲ್ಸ್ ತಗೊಂಡಿಲ್ಲ ಇದಕ್ಕೆ. ಓಕೆ, ತುಂಬಾ ಈಸಿ ಸ್ಪಾಟ್ ಮಾಡೋದು. ಚಾರ್ಟ್ಸ್ ಓಪನ್ ಮಾಡ್ಬಿಟ್ಟು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಸ್ ಅಲ್ಲಿ ಮತ್ತೆ ಬ್ರೇಕ್ಔಟ್ ಕೊಟ್ಟಿರುತ್ತೆ, ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಕೊಟ್ಟಿರುತ್ತೆ, ಆ ಲೆವೆಲ್ಸ್ ಅಲ್ಲಿ ಈಸಿಯಾಗಿ ಸಿಗ್ಬಿಡುತ್ತೆ ಈ ತರ ಪ್ಯಾಟರ್ನ್ಸ್, ಈ ತರ ಕ್ಯಾಂಡಲ್ಸ್. ನೀಟಾಗಿ ಸ್ಪಾಟ್ ಮಾಡಿ ಸರ್ಕಲ್ ಮಾಡಿ ನನಗೆ ಕಮ್ಯುನಿಟಿಯಲ್ಲಿ ಕಳಿಸಿ. ಓಕೆ, ಟಾಸ್ಕ್ ಇದು. ನೆಕ್ಸ್ಟ್ ಟ್ವಿಜರ್ ಬಾಟಮ್ಸ್, ಇದು ಅಷ್ಟೇ ಟ್ರೆಂಡ್ ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡುತ್ತೆ. ಇದು ಪ್ರೀವಿಯಸ್ಲಿ ಡೌನ್ ಟ್ರೆಂಡ್ ಇರುತ್ತೆ ಅನ್ಕೊಳ್ಳಿ, ಡೌನ್ ಟ್ರೆಂಡ್ ಇರುತ್ತೆ, ಇದು ಸಪೋರ್ಟ್ ಲೈನ್ ಹತ್ರ ಬಂದು ಪ್ರೈಸ್ ಹಿಂಗ್ ಪ್ಯಾರಾಬೋಲಿಕ್ ಆಗಿ ಹಿಟ್ ಹಿಟ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಆಲ್ಮೋಸ್ಟ್ ಇದ್ರದೇ ಸೈಜು ಸೇಮ್ ವಾಲ್ಯೂಮ್ ಏನಾದ್ರು ಇದ್ದು ಉಲ್ಟಾ ಹೊಡೆದ್ರೆ ಇಲ್ಲಿಂದ ಟ್ರೆಂಡ್ ರಿವರ್ಸ್ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಿಂದ ಈ ಸಪೋರ್ಟ್ ಹೋಲ್ಡ್ ಮಾಡ್ತಾ ಇದೆ, ಸಪೋರ್ಟ್ ಬ್ರೇಕ್ ಮಾಡಕ್ಕಿಂತ ಮುಂಚೆ ಒಂದು ಫುಲ್ ಬ್ಯಾಕ್ ಕೊಡ್ಬೋದು ಅಥವಾ ಪ್ರೈಸ್ ರಿವರ್ಸಲ್ ಆಗ್ಬೋದು ಇಲ್ಲಿಂದ ಅಂತ ಅರ್ಥ. ಓಕೆ, ಬಿಯರ್ಸ್ ಡಾಮಿನೇಟ್ ಮಾಡ್ತಾ ಇದ್ರು ಇಲ್ಲಿವರೆಗೂ, ಈಗ ಬುಲ್ಸ್ ಕಂಟ್ರೋಲ್ ತಗೊಂತಾ ಇದ್ದಾರೆ ಅಂತ ಅರ್ಥ. ಈ ಹೆಸರುಗಳೆಲ್ಲ ನಿಮ್ಗೆ ಬೇಕಾಗಿಲ್ಲ, ನೆನ್ಪಿಟ್ಕೊಳ್ಳೋದೇ ಬೇಕಾಗಿಲ್ಲ. ಟ್ವಿಜರ್ ಬಾಟಮ್ಸ್ ಅಂತೆ, ಬುಲ್ಲಿಶ್ ಎಂಗಲ್ಫಿಂಗು, ಹೆಸರು ನೆನ್ಪಿದ್ರೆ ನೆನ್ಪಿಟ್ಕೊಳ್ಳಿ, ನೆನ್ಪಿಲ್ವಾ ಬಿಟ್ಟಾಕಿ. ಅದ್ರ ಹಿಂದೆ ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿ ಏನಾಗಿದೆ. ಸಪೋರ್ಟ್ ಲೆವೆಲ್ ಅಲ್ಲಿ ಈ ತರ. ಓಕೆ, ಇದೇ ರೆಸಿಸ್ಟೆಂಟ್ ಲೆವೆಲ್ ಅಲ್ಲಿ ಫಾರ್ಮೇಶನ್ ಆದ್ರೆ ಅದು ಬಿಯರಿಶ್ ಅಲ್ಲಿ ಬರುತ್ತೆ, ಹೇಳ್ಕೊಡ್ತೀನಿ. ಪ್ರೈಸ್ ಬಂದು ಇಲ್ಲಿ ಹೊಡಿತು ಒಂದ್ಸಲಿ ಹೊಡೆದು ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಲ್ವಾ, ನೆಕ್ಸ್ಟ್ ಎಲ್ಲ ಓಪನ್ ಆಗಿದೆ, ಅದೇ ಲೆವೆಲ್ ಅಲ್ಲಿ ನೆಕ್ಸ್ಟ್ ಓಪನ್ ಆಗ್ಬಿಟ್ಟು ಕೆಳಗಡೆ ಪ್ರೈಸ್ ಬಂದು ಈ ಸಪೋರ್ಟ್ ಇಂದ ಮತ್ತೆ ರಿವರ್ಸಲ್ ತಗೊಂಡು ಎಲ್ಲಿ ಕ್ಲೋಸ್ ಕೊಟ್ಟಿದೆ ಅಂದ್ರೆ ಇಲ್ಲಿಗೆ ಬಂದು ಕೆಳಗಡೆ ರಿವರ್ಸಲ್ ತಗೊಂಡು ಮತ್ತೆ ಇಲ್ಲಿ ಹೋಗಿ ಇಲ್ಲಿ ಕ್ಲೋಸ್ ಕೊಟ್ಟಿದೆ. ಇಷ್ಟು ಟ್ರಾವೆಲ್ ಆಗಿದೆ ಪ್ರೈಸು ಇಲ್ಲಿಂದ ಇಲ್ಲಿವರೆಗೂ. ಅರ್ಥ ಆಯ್ತಾ? ಅಂದ್ರೆ ಏನು, ಇಲ್ಲೊಂದ್ಸರಿ ಇಟ್ಟಾಯ್ತು 2 ಸಲ ಸಪೋರ್ಟು ಹೋಲ್ಡ್ ಮಾಡಿ ಪ್ರೈಸು ರಿವರ್ಸಲ್ ಆಗಿದೆ ಇಲ್ಲಿಂದ, ಅಂದ್ರೆ ಸಪೋರ್ಟು ಇನ್ನೂ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಇದು ಅಷ್ಟೇ ಡೇ ಟೈಮ್ ಫ್ರೇಮು, ವೀಕ್ಲಿ ಟೈಮ್ ಫ್ರೇಮು, ಇದರಲ್ಲಿ ದಿ ಬೆಸ್ಟ್ ವರ್ಕ್ ಆಗುತ್ತೆ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್. ಏನ್ ಸೂಚನೆ ಕೊಡುತ್ತೆ ಇದು? ಇದರಿಂದ ಇರುವಂತ ಸೈಕಾಲಜಿ ಏನು? ಟ್ರೆಂಡ್ ಶಿಫ್ಟ್ ಅಷ್ಟೇ. ಡೌನ್ ಟ್ರೆಂಡ್ ಇತ್ತು, ಸಪೋರ್ಟ್ ಹತ್ರ ಬಂದ್ಮೇಲೆ ಸಪೋರ್ಟ್ ತಗೊಂಡು ಮೇಲೆ ರೈಸ್ ಆಗೋ ಸ್ಟಾರ್ಟ್ ಆಗಿದೆ. ಇದು ಹಿಂಗೆ ಪ್ರೈಸ್ ಆಕ್ಷನ್ ಕಂಟಿನ್ಯೂ ಆದ್ರೆ, ಬುಲ್ಲಿಶ್ ಕ್ಯಾಂಡಲ್ಸ್ ಫಾರ್ಮೇಶನ್ ಅಕೌಂಟ್ ಕಂಟಿನ್ಯೂ ಆದ್ರೆ ಟ್ರೆಂಡ್ ರಿವರ್ಸಲ್ ಆಗಿದೆ ಅಂತ ಅರ್ಥ. ಅಥವಾ ಇದಾದ್ಮೇಲೆ ಕನ್ಸಾಲಿಡೇಷನ್ಗೂ ಹೋಗ್ಬೋದು ಪ್ರೈಸು. ಓಕೆ, ಬೇಸಿಕಲಿ ಏನು, ಸಪೋರ್ಟ್ ಲೈನ್ ಅಷ್ಟು ಈಸಿಯಾಗಿ ಬ್ರೇಕ್ ಆಗ್ತಾ ಇಲ್ಲ, ಇಲ್ಲಿ ಇನ್ನೂ ಬುಲ್ಸ್ದು ಪ್ರೆಸೆನ್ಸ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಬುಲ್ಲಿಶ್ ಹರಾಮಿ, ಇದನ್ನ ಪ್ರೆಗ್ನೆಂಟ್ ಕ್ಯಾಂಡಲ್ ಪ್ಯಾಟರ್ನ್ ಅಂತಾನೂ ಕರೀತಾರೆ. ಅಂದ್ರೆ ನೋಡಿ, ಇದು ಮದರ್ ಕ್ಯಾಂಡಲ್, ಇದು ಬೇಬಿ ಕ್ಯಾಂಡಲ್. ಪ್ರೆಗ್ನೆಂಟ್ ಕ್ಯಾಂಡಲ್ ಅಂತಾನೂ ಕರೀತಾರೆ ಅಥವಾ ಇನ್ಸೈಡ್ ಕ್ಯಾಂಡಲ್ ಅಂತಾನೂ ಕರೀತಾರೆ. ಪ್ರೈಸು ಈ ತರ ಬಂದು ಸಪೋರ್ಟ್ ಲೆವೆಲ್ ಹೊಡೆದಿದ ತಕ್ಷಣ ಸ್ಟ್ರಾಂಗ್ ಆಗಿ ರಿವರ್ಸಲ್ಲೂ ಆಗಿಲ್ಲ ಅಥವಾ ಕಂಟಿನ್ಯೂ ಆಗಿ ಬ್ರೇಕ್ ಆಗ್ಬಿಟ್ಟು ಕಂಟಿನ್ಯೂ ಆಗಿಲ್ಲ. ಏನಾಗಿದೆ, ಪ್ರೈಸು ಪಾಸ್ ಆಗೋಗಿದೆ ಒಂದೇ ರೇಂಜ್ ಒಳಗಡೆ. ನೋಡಿ, ಇದು ಮದರ್ ಕ್ಯಾಂಡಲ್ ಅಲ್ವಾ, ಇದು ಕ್ಲೋಸಿಂಗು, ಇದು ಓಪನಿಂಗು, ಇದು ಹೈ, ಇದು ಲೋ ಅಲ್ವಾ. ಇದು ಮದರ್ ಕ್ಯಾಂಡಲ್ದು ಬಾಡಿ. ಇದೇ ಬಾಡಿ ಒಳಗಡೆನೆ ನೆಕ್ಸ್ಟ್ ಕ್ಯಾಂಡಲ್ ಬೇಬಿ ಕ್ಯಾಂಡಲ್ ಇರುತ್ತೆ. ಅಂದ್ರೆ ಏನು, ಪ್ರೈಸು ಇಲ್ಲಿಗೆ ಬಂದು ಕೆಳಗಡೆ ಸಪೋರ್ಟ್ ಲೈನ್ ಹತ್ರ ಹೊಡೆದು ಮೇಲೆಗೆ ಹೋಗಿದೆ, ಬಟ್ ಈ ಕ್ಯಾಂಡಲ್ದು ಬಾಡಿಗೆ ಕೂಡ ಕ್ರಾಸ್ ಮಾಡಿಲ್ಲ. ಇದೇ ರೇಂಜ್ ಒಳಗಡೆ ಪ್ರೈಸು ಸ್ಟ್ರಕ್ ಆಗಿದೆ ಅಂತ ಅರ್ಥ. ಈ 2 ಕ್ಯಾಂಡಲ್ ಅಲ್ಲಿ ಪ್ರೈಸ್ ಆಕ್ಷನ್ ಈ ತರ ಇರುತ್ತೆ ರಫ್ಲಿ. ಇದೊಂದು ಕ್ಯಾಂಡಲ್, ಇದು ಮದರ್ ಕ್ಯಾಂಡಲ್, ಇದು ಬೇಬಿ ಕ್ಯಾಂಡಲ್. ಅರ್ಥ ಆಯ್ತಾ? ಇದು ಏನ್ ಸೂಚನೆ ಕೊಡುತ್ತೆ ಅಂದ್ರೆ, ಪ್ರೈಸು ಟ್ರೆಂಡು ಕನ್ಸಾಲಿಡೇಷನ್ ಆಗ್ತಾ ಇದೆ, ಕೆಳಗಡೆಗೆ ಬಂದು ಸಪೋರ್ಟ್ನ ಹೋಲ್ಡ್ ಮಾಡಿಬಿಟ್ಟು ಈ ತರ ಮೇಲೆ ಹೋಗಿ ಇಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ ಪ್ರೈಸು ಅಂತ ಅರ್ಥ. ಈಗ ಬಿಯರಿಶ್ ಪ್ಯಾಟರ್ನ್ಸ್ ನೋಡೋಣ. ಬಿಯರಿಶ್ ಎಂಗಲ್ಫಿಂಗ್, ನಾನು ಬುಲ್ಲಿಶ್ ಎಂಗಲ್ಫಿಂಗ್ ಅಲ್ಲಿ ಏನ್ ಹೇಳಿದೆ, ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಫಾರ್ಮೇಶನ್ ಆಗಿರುತ್ತೆ, ರೆಡ್ ಕ್ಯಾಂಡಲ್ ನ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿದೆ. ಇದರಲ್ಲಿ ನೋಡಿ, ಇದರಲ್ಲಿ ಕಂಪ್ಲೀಟ್ ಎಕ್ಸಾಕ್ಟ್ಲಿ ಉಲ್ಟಾ. ಗ್ರೀನ್ ಕ್ಯಾಂಡಲ್ ಚಿಕ್ಕದಾಗಿ ಫಾರ್ಮೇಶನ್ ಆಗಿರುತ್ತೆ, ಬುಲ್ಸ್ ವೀಕ್ ಆಗಿರ್ತಾರೆ, ಮೇಲೆ ಹೋಗುತ್ತೆ ಪ್ರೈಸು, ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ ಅನ್ಕೊಳ್ಳಿ. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ ಮೇಲೆ, ಈ ರೆಸಿಸ್ಟೆನ್ಸ್ ಝೋನ್ ಹತ್ರ ಹೋಗ್ಬಿಟ್ಟು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ. ಬಟ್ ಏನಾಗುತ್ತೆ, ಈ ರೆಸಿಸ್ಟೆನ್ಸ್ ಝೋನ್ ಹತ್ರ ಇರೋ ಬಿಯರ್ಸು ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಪ್ರೈಸ್ ಏನಾಗುತ್ತೆ, ಮೇಲೆಗೆ ಹೋಗ್ಬಿಟ್ಟು ಇಲ್ಲಿ ಈ ರೆಸಿಸ್ಟೆನ್ಸ್ ಝೋನ್ ಹತ್ರ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆಗೆ ಬಂದು ಈ ಪ್ರೀವಿಯಸ್ಲಿ ಕ್ಯಾಂಡಲ್ ಏನಿರುತ್ತೆ ಚಿಕ್ಕದು ಬುಲ್ಲಿಶ್ ಕ್ಯಾಂಡಲ್, ಅದ್ ಬಾಡಿನ ಮೀರಿಸಿ ಕೆಳಗಡೆಗೆ ಬಂದು ಕ್ಲೋಸಿಂಗ್ ಕೊಡುತ್ತೆ. ಅರ್ಥ ಆಯ್ತಾ? ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಎಲ್ಲಿ ಕೊಟ್ಟಿದೆ, ಇಲ್ಲಿ ಕೊಟ್ಟಿದೆ. ಓಕೆ, ಓಪನಿಂಗ್ ಎಲ್ಲಿದೆ, ಇಲ್ಲಿದೆ. ಇದು ರೆಸಿಸ್ಟೆನ್ಸ್ ಝೋನ್ ಇಂದ ಕೆಳಗಡೆಗೆ ಬಂದು ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಇಷ್ಟು ಟ್ರಾವೆಲ್ ಆಗಿದೆ. ಈ ಚಿಕ್ಕ ಕ್ಯಾಂಡಲ್ದು ಬಾಡಿ ಎಷ್ಟಿದೆ ನೋಡಿ, ಇಷ್ಟಿದೆ ಅಲ್ವಾ. ಇದ್ರದ್ದು ಬಾಡಿ ಎಷ್ಟಿದೆ, ಇಷ್ಟು. ಕಂಪ್ಲೀಟ್ ಡಾಮಿನೇಷನ್. ಓಕೆ, ಇದು ಅಷ್ಟೇ. ಎಲ್ಲಿ ಡೈಲಿ ಟೈಮ್ ಫ್ರೇಮ್ ಅಲ್ಲಿ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ
ರೆಸಿಸ್ಟೆನ್ಸ್ ಝೋನ್ ಹತ್ರ ಫಾರ್ಮೇಶನ್ ಆದ್ರೆ ಇದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ. ಸ್ಪಾಟ್ ಮಾಡ್ಬಿಟ್ಟು ನನಗೆ ಕಳಿಸಿ. ರೆಸಿಸ್ಟೆನ್ಸ್ ಝೋನ್ಸ್ ಹತ್ರ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ ಈ ತರ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್. ರೆಸಿಸ್ಟೆನ್ಸ್ ನ ಹೋಲ್ಡ್ ಮಾಡಿ ಪ್ರೈಸ್ ಕೆಳಗಡೆ ಬಂದಿರುತ್ತಲ್ವಾ, ಫಾರ್ ಎಕ್ಸಾಂಪಲ್ ಈಗ 100 ರೂಪಾಯಿ ರೆಸಿಸ್ಟೆನ್ಸ್ ಇರುತ್ತೆ ಅನ್ಕೊಳ್ಳಿ, ಪ್ರೈಸ್ ಹೋಗುತ್ತೆ ಹಿಟ್ ಮಾಡುತ್ತೆ. ಈ ತರ 100 ರೂಪಾಯಿ ರೆಸಿಸ್ಟೆನ್ಸ್ ಇದ್ದಾಗ ಪ್ರೈಸ್ ಹೋಗುತ್ತೆ ಹಿಟ್ ಮಾಡುತ್ತೆ, ಇದನ್ನ ಬ್ರೇಕ್ಔಟ್ ಕೊಡಲ್ಲ, ರೆಸಿಸ್ಟೆನ್ಸ್ ನ ರಿವರ್ಸಲ್ ಆಗ್ಬಿಟ್ಟಿರುತ್ತೆ, ರಿವರ್ಸಲ್ ಆಗಿ ಪ್ರೈಸಿಂಗ್ ಕೆಳಗಡೆಗೆ ಬಂದ್ಬಿಟ್ಟಿರುತ್ತೆ. ಈ ಸ್ಪಾಟ್ಸ್ ಅಲ್ಲಿ ಈ ತರ ಪ್ಯಾಟರ್ನ್ ಈಸಿಯಾಗಿ ಸಿಗುತ್ತೆ. ಸ್ಪಾಟ್ ಮಾಡಿ ನನಗೆ ಕಮ್ಯುನಿಟಿಯಲ್ಲಿ ಕಳಿಸಿ ನೇಮ್ ಮಾಡ್ಬಿಟ್ಟು. ನೆಕ್ಸ್ಟ್ ಬಿಯರಿಶ್ ಹರಾಮಿ, ಇದು ಸೇಮ್ ಬುಲ್ಲಿಶ್ ಹರಾಮಿ ತರಾನೇ, ಪ್ರೀವಿಯಸ್ ಆಗಿ ಹೇಳ್ಕೊಟ್ಟನಲ್ವಾ ಅದೇ ತರಾನೇ, ಬಟ್ ಉಲ್ಟಾ. ಇಲ್ಲಿ ಏನಾಗಿದೆ, ಪ್ರೈಸ್ ಕೆಳಗಡೆಯಿಂದ ಅಪ್ ಟ್ರೆಂಡ್ ಇಂದ ಮೇಲೆ ಬಂದು ಅಪ್ರೋಚ್ ಆಗಿದೆ. ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಇದೆಯಲ್ವಾ, ಇಲ್ಲಿ ರೆಸಿಸ್ಟೆನ್ಸ್ ಝೋನು, ಪ್ರೈಸ್ ಈಗ ಮೇಲೆ ಬಂದು ಇಲ್ಲಿ ಅಪ್ರೋಚ್ ಆಗಿದೆ. ಅಪ್ರೋಚ್ ಆದ್ಮೇಲೆ ಇದು ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಕೊಟ್ಟು ಮೇಲೆಗೂ ಹೋಗಿಲ್ಲ ಅಂಡ್ ಸ್ಟ್ರಾಂಗ್ ಆಗಿ ರಿವರ್ಸಲ್ಲೂ ಆಗಿಲ್ಲ. ಇಲ್ಲ ಆಯ್ತಲ್ವಾ ರಿವರ್ಸಲ್ಲು, ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಇಲ್ಲಿ ಹಿಟ್ಟಾಗಿ ಸ್ಟ್ರಾಂಗ್ ಆಗಿ ರಿವರ್ಸಲ್ ಆಯ್ತಲ್ಲ. ಈ ತರ ಬಿಯರಿಶ್ ಹರಾಮಿಯಲ್ಲಿ ಆ ತರ ರಿವರ್ಸಲ್ ಆಗಿಲ್ಲ. ಏನಾಗಿದೆ, ಪ್ರೈಸ್ ಬಂದಿದೆ, ರೆಸಿಸ್ಟೆನ್ಸ್ ನ ಹಿಟ್ ಮಾಡಿದೆ, ಬಟ್ ರಿವರ್ಸಲ್ಲೂ ಆಗಿಲ್ಲ, ಬ್ರೇಕ್ಔಟ್ ಕೊಟ್ಟಿಲ್ಲ. ಇಲ್ಲೇ ಸೈಡ್ ವೇಸ್ ಕನ್ಸಾಲಿಡೇಷನ್, ಇಲ್ಲೇ ಆಗೋಯ್ತು ಕನ್ಸಾಲಿಡೇಷನ್, ಈ ತರ ಆಗಿದೆ. ಅರ್ಥ ಆಯ್ತಾ? ಆ ತರ ಆದಾಗ ಹಿಂಗೆ ಕಾಣಿಸುತ್ತೆ ಪ್ಯಾಟರ್ನ್ ನಮ್ಗೆ. ಓಕೆ, ಇಲ್ಲಿ ಏನಾಗಿದೆ ನೋಡಿ, ಪ್ರೈಸ್ ಇಲ್ಲಿ ಓಪನ್ ಆಗಿದೆ, ದೊಡ್ಡ ಕ್ಯಾಂಡಲ್ದು ಮದರ್ ಕ್ಯಾಂಡಲ್ದು, ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಓಕೆ, ವಿತ್ ಇನ್ ಬಾಡಿ ಆಫ್ ಬಿಗ್ ಕ್ಯಾಂಡಲ್ ದರ್ ಇಸ್ ಸ್ಮಾಲ್ ಕ್ಯಾಂಡಲ್, ಮದರ್ ಕ್ಯಾಂಡಲ್, ಮದರ್. ಓಕೆ, ದೊಡ್ಡ ಬಾಡಿ ಮದರ್ ಬೆಲ್ಲಿ ಒಳಗಡೆ ಚಿಕ್ಕ ಕ್ಯಾಂಡಲ್ ಅದನ್ನೇ ಬಿಯರಿಶ್ ಹರಾಮಿ ಅಂತ ಕರೀತಾರೆ. ಅರ್ಥ ಆಯ್ತಾ? ಇಲ್ಲಿ ಏನು ಸೂಚನೆ ಕೊಡ್ತಾ ಇದೆ, ಪ್ರೈಸು ಬ್ರೇಕ್ಔಟ್ ಕೊಟ್ಟಿಲ್ಲ, ಟ್ರೆಂಡ್ ಸ್ಟ್ರಾಂಗ್ ಆಗಲ್ಲ, ಟ್ರೆಂಡ್ ಹಾಲ್ಟ್ ಆಗಿದೆ ಅಥವಾ ವೀಕ್ ಆಗಿದೆ ಅಂತ ಅರ್ಥ. ಅಷ್ಟು ಕೆಳಗೆ ಬೀಳೋಷ್ಟು ವೀಕು ಆಗಿಲ್ಲ, ಬ್ರೇಕ್ಔಟ್ ಕೊಡೋಷ್ಟು ಸ್ಟ್ರಾಂಗು ಆಗಿಲ್ಲ, ಮೀಡಿಯಂ ಆಗಿ ಹಾಲ್ಟ್ ಆಗಿದೆ ಪ್ರೈಸ್. ಓಕೆ, ವಿತ್ ಇನ್ ಬಾಡಿ ಆಫ್ ಬಿಗ್ ಕ್ಯಾಂಡಲ್. ನೆಕ್ಸ್ಟ್ ಟ್ವಿಜರ್ ಟಾಪ್ಸ್. ನಾನು ಟ್ವಿಜರ್ ಬಾಟಮ್ ಅಲ್ಲಿ ಏನ್ ಹೇಳಿದೆ, ಪ್ರೈಸು ಸಪೋರ್ಟ್ ಹತ್ರ ಬಂದು ಇಲ್ಲಿ ಬಂದು ಹಿಟ್ ಆಗುತ್ತೆ. ನೆಕ್ಸ್ಟ್ ಕ್ಯಾಂಡಲ್, ಈ ಕ್ಯಾಂಡಲ್ ಎಷ್ಟು ಪ್ರೈಸ್ ಆಕ್ಷನ್ ಆಗಿರುತ್ತೋ ಅಷ್ಟು ಪ್ರೈಸ್ ಆಕ್ಷನ್ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಮೇಲೆ ಹೋಗುತ್ತೆ. ಎರಡು ಕ್ಯಾಂಡಲ್ ಸೇಮ್ ಈಕ್ವಲ್ ಲೆಂತ್ ಇರುತ್ತೆ ನೋಡಿ, ಈಕ್ವಲ್ ಲೆಂತ್ ಈಕ್ವಲ್ ಸೈಜು, ಬಟ್ ರಿವರ್ಸಲ್ ಆಗಿರುತ್ತೆ ಪ್ರೈಸು ಅಲ್ವಾ. ಎಕ್ಸಾಕ್ಟ್ಲಿ ಅದಕ್ಕೆ ಆಪೋಸಿಟ್ ಇದು ಟ್ವಿಜರ್ ಟಾಪ್ಸ್. ಅಂದ್ರೆ ಪ್ರೈಸು ಕೆಳಗಡೆಯಿಂದ ಮೇಲೆಗೆ ಬಂದಿರುತ್ತೆ. ಇಲ್ಲಿ ಒಂದು ಡೇದು ಕ್ಯಾಂಡಲ್ ಈ ತರ ಕ್ರಿಯೇಟ್ ಮಾಡಿರುತ್ತೆ ಅನ್ಕೊಳ್ಳಿ, ಬುಲ್ಲಿಶ್ ಕ್ಯಾಂಡಲ್, ಬ್ರೇಕ್ಔಟ್ ಕೊಟ್ಟು ಮೇಲೆಗೆ ಹೋಗಲ್ಲ ಪ್ರೈಸು. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಓಪನ್ ಆಗುತ್ತೆ, ಓಪನ್ ಆಗ್ಬಿಟ್ಟು ಇಲ್ಲಿ ಟೆಸ್ಟ್ ಮಾಡಿ ಮತ್ತೆ ಇನ್ನೊಂದ್ಸಲಿ ಕೆಳಗಡೆಗೆ ಬಂದ್ಬಿಟ್ಟು ಇಲ್ಲಿ ಕ್ಲೋಸಿಂಗ್ ಕೊಟ್ಬಿಡುತ್ತೆ. ಅರ್ಥ ಆಯ್ತಾ? ಅಂದ್ರೆ ಏನು, ಇದರಲ್ಲಿ ಎಷ್ಟು ಈಕ್ವಲ್ ಸ್ಟ್ರೆಂತ್ ಇದೆಯೋ ಬುಲ್ಸ್ದು, ಅಷ್ಟೇ ಈಕ್ವಲ್ ಸ್ಟ್ರೆಂತ್ ಇಲ್ಲಿ ಬಿಯರ್ಸ್ದಿದೆ. ಓಕೆ, ಎರಡು ಕ್ಯಾಂಡಲ್ದು ನೋಡಿ ಸೇಮ್ ಸ್ಟ್ರೆಂತ್. ಅರ್ಥ ಆಯ್ತಾ? ಪ್ರೈಸು ರಿವರ್ಸಲ್ ಆಗಿದೆ. ಇದು ಅಷ್ಟೇ ಡೈಲಿ ಟೈಮ್ ಫ್ರೇಮು, ವೀಕ್ಲಿ ಟೈಮ್ ಫ್ರೇಮು ಮತ್ತೆ ಮಂತ್ಲಿ ಟೈಮ್ ಫ್ರೇಮು. ಈ ಟೈಮ್ ಫ್ರೇಮ್ಸ್ ಅಲ್ಲಿ ಯಾವಾಗ ರೆಸಿಸ್ಟೆನ್ಸ್ ಝೋನ್, ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಇರುತ್ತಲ್ವಾ, ಆ ರೆಸಿಸ್ಟೆನ್ಸ್ ಝೋನ್ ಹತ್ರ ಈ ತರ ಪ್ರೈಸ್ ಪ್ಯಾಟರ್ನ್ ಫಾರ್ಮೇಶನ್ ಆದ್ರೆ ಅದು ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ, ನೀಟಾಗಿ ಹೋಲ್ಡ್ ಮಾಡುತ್ತೆ. ನೆಕ್ಸ್ಟ್ ಬರೋ ಪ್ರೈಸ್ ಆಕ್ಷನ್ ಇದನ್ನ ಫಾಲೋ ಮಾಡುತ್ತೆ, ಇದ್ರ ಪ್ರಿನ್ಸಿಪಲ್ ನ ಫಾಲೋ ಮಾಡುತ್ತೆ ಅಂತ ಅರ್ಥ. ಈಗ ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಹೇಳ್ಕೊಡ್ತೀನಿ. ಇಂಪಾರ್ಟೆಂಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ನಾನು ಒಂದು ಟ್ರೇಡ್ ತಗೊಬೇಕಂದ್ರೆ, ಪ್ಯಾಟರ್ನ್ಸ್ ಮೇಲೆ ಟ್ರೇಡ್ ತಗೊಬೇಕಂದ್ರೆ ಯಾವ್ದಾದನ್ನು ಯೂಸ್ ಮಾಡ್ತೀನಿ ಹೇಳ್ಕೊಡ್ತೀನಿ ನೋಡಿ. ಡಬಲ್ ಟಾಪ್ ಮತ್ತೆ ಡಬಲ್ ಬಾಟಮ್, ಇದು ತುಂಬಾ ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ಸ್. ನಾನು ಏನೇನು ಹೇಳ್ಕೊಡ್ತೀನಿ ಇವಾಗ, ಡಬಲ್ ಟಾಪ್ ಇರ್ಬೋದು ಅಥವಾ ಹೆಡ್ ಅಂಡ್ ಶೋಲ್ಡರ್ಸು, ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ಸು, ಬುಲ್ಲಿಶ್ ರೆಕ್ಟ್ಯಾಂಗಲ್ಲು, ಟ್ರಯಾಂಗಲ್ಲು, ಇವೆಲ್ಲ ಕಂಪ್ಲೀಟ್ ಆಗಿ ಕಾಮನ್ ಪ್ಯಾಟರ್ನ್ಸ್ ಮತ್ತೆ ತುಂಬಾ ಇಂಪಾರ್ಟೆಂಟ್ ಪ್ಯಾಟರ್ನ್ಸ್. ಓಕೆ, ನೀಟಾಗಿ ಕರೆಕ್ಟಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಡಬಲ್ ಟಾಪ್ ಪ್ಯಾಟರ್ನ್ ಅಲ್ಲಿ ಏನಾಗುತ್ತೆ, ಪ್ರೈಸು ಈ ತರ ಮೇಲೆಗೆ ಬರುತ್ತೆ, ಮೇಲೆಗೆ ಬಂದು ಅಟ್ ಸಮ್ ಪಾಯಿಂಟ್ ಸೆಲ್ಲರ್ಸ್ ಎಂಟರ್ ಆಗ್ತಾರೆ. ಸೆಲ್ಲರ್ಸ್ ಎಂಟರ್ ಆಗಿ ಪ್ರೈಸ್ ನ ಕೆಳಗಡೆಗೆ ತಗೊಂಡ್ಬಂದು ಕ್ಲೋಸ್ ಮಾಡ್ತಾರೆ. ಓಕೆ, ಕೆಳಗಡೆಗೆ ತಗೊಂಡ್ ಬಂದಾಗ ಕಂಪ್ಲೀಟ್ ಆಗಿ ಹಂಗೆ ಬಂದ್ಬಿಡಲ್ಲ ಕೆಳಗಡೆಗೆ, ಇಲ್ಲಿ ಮತ್ತೆ ಬುಲ್ಸ್ ಎಂಟರ್ ಆಗ್ತಾರೆ. ಬುಲ್ಸ್ ಎಂಟರ್ ಆಗ್ಬಿಟ್ಟು ಮತ್ತೆ ಪ್ರೈಸ್ ನ ಮೇಲೆ ಎತ್ಕೊಂಡು ಹೋಗ್ತಾರೆ. ಬಟ್ ಪ್ರೀವಿಯಸ್ ಹೈ ಏನಿದೆ ಅದನ್ನ ಮೀರಿ ಮೇಲೆ ಕ್ಲೋಸಿಂಗ್ ಕೊಡೋಕೆ ಅವ್ರ ಕೈಯಲ್ಲಿ ಆಗಲ್ಲ, ಬುಲ್ಸ್ ಕೈಯಲ್ಲಿ. ಅವಾಗ ಏನ್ ಮಾಡ್ತಾರೆ, ಬುಲ್ಸು ಎಕ್ಸಾಷನ್ ಆಗ್ಬಿಟ್ಟು ಮತ್ತೆ ಪ್ರೈಸ್ ಕೆಳಗಡೆ ಡ್ರಾಪ್ ಆಗುತ್ತೆ. ಪ್ರೀವಿಯಸ್ಲಿ ಏನು ಈ ಲೋ ಕಾಣಿಸ್ತಾ ಇದಲ್ವಾ, ಲೋ ಆಗಿರುತ್ತವಲ್ಲ, ಪ್ರೀವಿಯಸ್ಲಿ ಕ್ರಿಯೇಟ್ ಆಗಿರುತ್ತವಲ್ಲ ಲೋ, ಆ ಲೋನ ಬ್ರೇಕ್ ಮಾಡಿ ಪ್ರೈಸು ಕೆಳಗಡೆಗೆ ಹೋಗಿ ಕ್ಲೋಸಿಂಗ್ ಕೊಡುತ್ತೆ. ಅಂದ್ರೆ ಏನು, ಕ್ಲಿಯರ್ ಸೈನ್ ಆಫ್ ಬಿಯರ್ಸ್ ಡಾಮಿನೇಟಿಂಗ್ ಓವರ್ ಬುಲ್ಸ್. ಅರ್ಥ ಆಯ್ತಾ? ಚಾರ್ಟ್ ಅಲ್ಲಿ ಯಾವ ತರ ಕಾಣಿಸುತ್ತೆ ನೋಡಿ ಹೇಳ್ಕೊಡ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ನೋಡಿ, ಪ್ರೀವಿಯಸ್ಲಿ ಇದು ಏನು ರೆಸಿಸ್ಟೆನ್ಸ್ ಝೋನು ಅಲ್ವಾ, ಇಲ್ಲಿ ಕ್ರಿಯೇಟ್ ಆಗಿದೆ ರೆಸಿಸ್ಟೆನ್ಸ್ ಝೋನು ಪ್ರೀವಿಯಸ್ಲಿ. ಓಕೆ, ಅದನ್ನ ಮಾರ್ಕ್ ಮಾಡಿದೀವಿ. ಅಲ್ಲಿ ಏನಾಗಿದೆ, ಬ್ರೇಕ್ಔಟ್ ಕೊಟ್ಟ ಮೇಲೆ ಪ್ರೈಸು ಮೇಲೆಗೆ ಹೋಗಿದೆ, ಮೇಲೆಗೆ ಹೋಗ್ಬಿಟ್ಟು ಈ ಪಾಯಿಂಟ್ ಅಲ್ಲಿ ರಿವರ್ಸಲ್ ಆಯಿತು. ಓಕೆ, ಈ ಪಾಯಿಂಟ್ ಅಲ್ಲಿ ರಿವರ್ಸಲ್ ಫಾರ್ಮೇಶನ್ ಆಯಿತು, ಪ್ರೈಸ್ ಮತ್ತೆ ಕೆಳಗಡೆಗೆ ಬಂತು. ಒಂದ್ಸಲಿ ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಏನಾಗುತ್ತೆ, ಅದು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಬ್ರೇಕ್ ಆಗೋವರೆಗೂ ಅಲ್ವಾ. ಇಲ್ಲಿ ಏನಾಯಿತು, ಸಪೋರ್ಟ್ ಆಗಿ ಕನ್ವರ್ಟ್ ಆಯಿತು, ಇಲ್ಲಿ ಪ್ರೈಸ್ ಮತ್ತೆ ಮೇಲೆಗೆ ಹೋಯ್ತು. ಮೇಲೆಗೆ ಹೋದಾಗ ಏನಾಯ್ತು, ಪ್ರೀವಿಯಸ್ಲಿ ಇಲ್ಲಿ ಬಿಯರ್ ಸೆಂಟರ್ ಆಗಿತ್ತಲ್ಲ,
ಅವ್ರೇನು ಮಾಡಿದ್ರು ಮತ್ತೆ ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದ್ರು. ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದಾಗ ಮತ್ತೆ ಕೆಳಗಡೆಗೆ ಬಂದಾಗ ಇಲ್ಲಿ ಬುಲ್ಸು ಯಾರು ಬೈ ಮಾಡಿರ್ತಾರೆ ಅವರು ಬಿಯರ್ಸ್ಗಿಂತ ಸ್ಟ್ರಾಂಗ್ ಇರಲ್ಲ. ಇಲ್ಲಿ ಕ್ಯಾಂಡಲ್ಸ್ ನೋಡಿದ್ರೆ ಅರ್ಥ ಆಗುತ್ತೆ. ಬಿಯರಿಶ್ ಮಾರುಬೂಸು ಕ್ಯಾಂಡಲ್ಸ್ ಫಾರ್ಮೇಶನ್ ಆಗಿದೆ ಅಲ್ವಾ, ಅವರು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಅವ್ರೇನ್ ಮಾಡ್ತಾರೆ, ಗಿವ್ ಅಪ್ ಮಾಡ್ಬಿಡ್ತಾರೆ. ಇಲ್ಲಿ ಬಂದು ನೋಡಿ, ಟ್ರೈ ಮಾಡಿದ್ದಾರೆ ಬಟ್ ಸಕ್ಸಸ್ ಆಗಿಲ್ಲ. ಅವರು ಬ್ರೇಕ್ ಡೌನ್ ಕೊಟ್ಟಿದ್ದೆ, ಪ್ರೈಸ್ ಬ್ರೇಕ್ ಡೌನ್ ಕೊಟ್ಬಿಟ್ಟು ಬಿಯರ್ಸ್ ಡಾಮಿನೇಟ್ ಮಾಡಿ ಪ್ರೈಸ್ ನ ಕೆಳಗಡೆಗೆ ಎತ್ಕೊಂಡೋಗಿ ಕೊಟ್ಟಿದ್ದಾರೆ. ಓಕೆ, ಇದ್ರಲ್ಲಿ ಟಾರ್ಗೆಟ್ ಎಷ್ಟಿರುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿ ಈ ಮೇಲೆ ಟಾಪ್ ಫಾರ್ಮೇಶನ್ ಆಗಿರುತ್ತಲ್ವಾ, ಅಲ್ಲಿಂದ ನೆಕ್ ಲೈನ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟು ಟಾರ್ಗೆಟ್ ಇಲ್ಲಿ ಬ್ರೇಕ್ ಡೌನ್ ಇಂದ ಕೆಳಗಡೆಗೆ ಇರುತ್ತೆ ಯೂಶುವಲಿ. ಓಕೆ, ನೋಡಿ ಇಲ್ಲಿ ಅದೇ ತರ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟು ಟಾರ್ಗೆಟ್ ಕೆಳಗಡೆ ಪ್ರೊಜೆಕ್ಟ್ ಮಾಡಿದ್ರೆ ಅದು ಹಿಟ್ ಆಗುತ್ತೆ. ಅರ್ಥ ಆಯ್ತಾ? ಇದು ಏನು ಎಂ ಪ್ಯಾಟ್ರನ್ ಆರ್ ಡಬಲ್ ಪ್ಯಾಟ್ರನ್. ಇದೇನು ಬಿಯರಿಶ್ ಅಲ್ವಾ, ಅದೇ ಬುಲ್ಲಿಶು, ಇದು ಡಬಲ್ ಬಾಟಮ್ ಬುಲ್ಲಿಶು. ಇಲ್ಲಿ ಏನಾಗ್ತಾ ಇದೆ, ಪ್ರೈಸ್ ಕೆಳಗಡೆಗೆ ಬಂದಿದೆ, ಪ್ರೀವಿಯಸ್ಲಿ ಸಪೋರ್ಟ್ ಝೋನ್ ನ ಬ್ರೇಕ್ ಮಾಡಿ ಪ್ರೈಸ್ ಕೆಳಗಡೆಗೆ ಬಂದು ಇಲ್ಲಿ ಬುಲ್ಸ್ ಆಕ್ಟಿವೇಟ್ ಆಗಿರ್ತಾರೆ. ಬುಲ್ಸ್ ಆಕ್ಟಿವೇಟ್ ಆಗಿ ಮೇಲೆ ಪ್ರೈಸ್ ನೆತ್ಕೊಂಡು ಹೋಗಿರ್ತಾರೆ. ಈ ಸಪೋರ್ಟ್ ಝೋನ್ ಅಲ್ಲಿ ಸೆಲ್ ಮಾಡಿರ್ತಾರಲ್ವಾ ಬಿಯರ್ಸು, ಅವರು ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡಲ್ಲ. ಅವ್ರೇನ್ ಮಾಡ್ತಾರೆ, ಮತ್ತೆ ಪ್ರೈಸ್ ನ ಕೆಳಗಡೆಗೆ ತಳ್ತಾರೆ. ಬಟ್ ಬುಲ್ಸ್ ಏನ್ ಮಾಡ್ತಾರೆ, ಇಲ್ಲಿ ಆಲ್ರೆಡಿ ಬೈ ಮಾಡಿರ್ತಾರಲ್ಲ ಬುಲ್ಸು, ಅವರು ಈ ಪ್ರೈಸ್ಗಿಂತ ಈ ಝೋನ್ಗಿಂತ ಕೆಳಗಡೆ ಕ್ಲೋಸಿಂಗ್ ಕೊಡಕ್ ಬಿಡಲ್ಲ ಪ್ರೈಸ್ನ. ಅವ್ರು ಅಕಸ್ಮಾತ್ ಇಲ್ಲಿ ಕೆಳಗಡೆಗೆ ಬಂದ್ರು ಇಲ್ಲಿ ಕ್ಲೋಸಿಂಗ್ ಮಾಡಕ್ ಬಿಡಲ್ಲ. ಇಲ್ಲಿಂದ ಮತ್ತೆ ಪ್ರೈಸ್ನ ಮೇಲೆಗೆ ಎತ್ಕೊಂಡು ಹೋಗ್ತಾರೆ. ಮೇಲೆಗೆ ಎತ್ಕೊಂಡು ಹೋಗ್ಬಿಟ್ಟು ಇದನ್ನ ಈ ಪ್ರೀವಿಯಸ್ಲಿ ಏನ್ ಬ್ರೇಕ್ ಡೌನ್ ಝೋನ್ ಇರುತ್ತೋ ಅದನ್ನ ಬ್ರೇಕ್ಔಟ್ ಕೊಟ್ಟು ಮೇಲೆಗೆ ಹೋಗಿ ಕ್ಲೋಸ್ ಮಾಡುತ್ತೆ. ಅಬ್ಸಲ್ಯೂಟ್ ಬುಲ್ಸ್ ಡಾಮಿನೇಷನ್. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಅದೇ ಆಗಿದೆ. ಪ್ರೈಸ್ ಇಲ್ಲಿಂದ ಕೆಳಗಡೆಗೆ ಬಂದಿದೆ, ಈ ಝೋನ್ನ ಈ ಏನು ಸಪೋರ್ಟ್ ಝೋನ್ ಕಾಣಿಸ್ತಾ ಇದೆ ಅದನ್ನ ಬ್ರೇಕ್ ಡೌನ್ ಕೊಟ್ಟಿದೆ. ಬ್ರೇಕ್ ಡೌನ್ ಕೊಟ್ಟು ಕೆಳಗಡೆಯಿಂದ ಮತ್ತೆ ಬುಲ್ಸ್ ಬೈ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಬೈ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಪ್ರೀವಿಯಸ್ ಸಪೋರ್ಟ್ ಏನಾಗುತ್ತೆ, ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ಮತ್ತೆ ಸೆಲ್ಲಿಂಗ್ ಬಂದಿದೆ, ಮತ್ತೆ ಸೆಲ್ಲಿಂಗ್ ಬಂದು ಮತ್ತೆ ಪ್ರೈಸ್ ಕೆಳಗಡೆಗೆ ಬಂದಿದೆ. ಮತ್ತೆ ಇಲ್ಲಿ ಬಂದು ಬುಲ್ಸ್ ಆಕ್ಟಿವೇಟ್ ಆಗಿದ್ದಾರೆ. ಬುಲ್ಸ್ ಆಕ್ಟಿವೇಟ್ ಆಗ್ಬಿಟ್ಟು ಮತ್ತೆ ಮೇಲೆಗೆ ಎತ್ಕೊಂಡೋಗಿ ಈ ಸಪೋರ್ಟ್ ಝೋನ್, ಪ್ರೀವಿಯಸ್ಲಿ ಸಪೋರ್ಟ್ ಝೋನ್ ಏನಿತ್ತೆ ಅದು ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡಿರುತ್ತಲ್ವಾ, ಆ ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ಔಟ್ ಕೊಟ್ಟು ಮೇಲೆಗೆ ಹೋಗುತ್ತೆ. ಅರ್ಥ ಆಯ್ತಾ? ಇದರಲ್ಲೂ ಅಷ್ಟೇ, ಇಲ್ಲಿ ಏನು ಬಾಟಮ್ ಕಾಣಿಸ್ತಾ ಇದೆ, ಈ ಬಾಟಮ್ಗೆ ಮತ್ತೆ ಈ ನೆಕ್ ಲೈನ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟು ಡಿಸ್ಟೆನ್ಸು ಮೇಲೆ ನಮಗೆ ಟಾರ್ಗೆಟ್ ಸಿಗುತ್ತೆ. ಅರ್ಥ ಆಯ್ತಾ? ಎಕ್ಸಾಕ್ಟ್ ಆಗಲ್ಲ, ಅಪ್ರಾಕ್ಸಿಮೇಟ್ಲಿ. ಓಕೆ, ಇದು ಚಾರ್ಟ್ ಅಲ್ಲಿ ಯಾವ ತರ ಕಾಣಿಸುತ್ತೆ ನೋಡಿ, ಸ್ಪಾಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ನೆಕ್ ಲೈನು ಅಲ್ವಾ, ನೋಡಿ ಇದು ಬಂದು ನೆಕ್ ಲೈನು ಅಲ್ವಾ. ಪ್ರೈಸ್ ಏನಾಯ್ತು, ಕೆಳಗಡೆಗೆ ಬಂತು, ಕೆಳಗಡೆಗೆ ಬಂದು ಇಲ್ಲಿ ಬುಲ್ಸ್ ಆಕ್ಟಿವೇಟ್ ಆದ್ರು, ಪ್ರೈಸ್ ಮತ್ತೆ ಮೇಲೆಗೆ ಹೋಯ್ತು. ಈ ನೆಕ್ ಲೈನ್ ಹತ್ರ ಏನಾಗಿದೆ, ಈಗ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡಿದೆ. ಪ್ರೈಸ್ ಮತ್ತೆ ಕೆಳಗಡೆಗೆ ಬಂತು. ನೋಡಿ, ಪ್ರೀವಿಯಸ್ಲಿ ಲೋ ಕ್ರಿಯೇಟ್ ಆಗಿತ್ತಲ್ವಾ, ಇಲ್ಲಿ ಈ ಲೋನ ಬ್ರೇಕ್ ಮಾಡಿದ್ಯಾ, ಇಲ್ಲ, ಅದೇ ಲೋ ಹತ್ರ ಬಂದು ಮತ್ತೆ ಸಪೋರ್ಟ್ ತಗೊಂಡು ಮೇಲೆಗೆ ಹೋಗಿದೆ. ಮೇಲೆಗೆ ಹೋಗಿ ಈ ನೆಕ್ ಲೈನ್ ಏನಿದೆ, ಈ ನೆಕ್ ಲೈನ್ ನ ಬ್ರೇಕ್ಔಟ್ ಕೊಟ್ಟು ನೋಡಿ, ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಕೊಟ್ಟು ಪ್ರೈಸು ಮೇಲೆ ಹೊಡ್ಕೊಂಡು ಹೋಗಿದೆ. ಓಕೆ, ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು ಟ್ರಾವೆಲ್ ಇದೆ, ಎಷ್ಟು ಡಿಸ್ಟೆನ್ಸ್ ಇದೆ, ಅಷ್ಟು ಡಿಸ್ಟೆನ್ಸ್ ಮೇಲೆ ಟಾರ್ಗೆಟ್ ಸಿಕ್ಕಿದೆ. ಅರ್ಥ ಆಯ್ತಾ? ಡಬ್ಲ್ಯೂ ಪ್ಯಾಟ್ರನ್. ಇದು ಏನು ಬುಲ್ಲಿಶ್ ಪ್ಯಾಟ್ರನ್. ಬುಲ್ಸ್ ಟುಕ್ ಕಂಟ್ರೋಲ್ ಓವರ್ ಬಿಯರ್ಸ್ ಅಲ್ವಾ. ಬಿಯರ್ಸ್ ನ ಹೊಡೆದು ಬುಲ್ಸು ಕಂಟ್ರೋಲ್ ತಗೊಂಡ್ರು. ಪ್ರೀವಿಯಸ್ಲಿ ಏನಾಯ್ತು, ಇಲ್ಲಿ ಎಂ ಪ್ಯಾಟ್ರನ್ ಅಲ್ಲಿ ಏನಾಯ್ತು, ಡಬಲ್ ಟಾಪ್ ಅಲ್ಲಿ ಬಿಯರ್ಸ್ ಟುಕ್ ಕಂಟ್ರೋಲ್ ಓವರ್ ಬುಲ್ಸ್ನ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟು ಬಿಯರ್ಸ್ ಕಂಟ್ರೋಲ್ ತಗೊಂಡ್ರು. ಅರ್ಥ ಆಯ್ತಾ? ಇದನ್ನು ಅಷ್ಟೇ ಸ್ಪಾಟ್ ಮಾಡ್ಬಿಟ್ಟು ನೀವು ಯಾವುದೋ ಬೇರೆ ಚಾರ್ಟ್ಸ್ ಓಪನ್ ಮಾಡ್ಬಿಟ್ಟು ಸ್ಪಾಟ್ ಮಾಡಿ ನನಗೆ ಕಳಿಸಿ. ಪ್ರತಿಯೊಂದು ಪ್ಯಾಟರ್ನ್ ನಾನು ಏನೇನು ಹೇಳ್ಕೊಡ್ತೀನೋ ಅದನ್ನ ಕಂಪ್ಲೀಟ್ ಆಗಿ ಸ್ಪಾಟ್ ಮಾಡಿ ನನಗೆ ಕಳಿಸ್ಬೇಕು. ಅರ್ಥ ಆಯ್ತಾ? ಕೆಲವೊಂದು ಪ್ಯಾಟರ್ನ್ಸು ನಂಗೆ ಸಿಕ್ಕಿಲ್ಲ, ಟೈಮ್ ಸಿಕ್ಕಿಲ್ಲ ನಾನು ಕರೆಕ್ಟಾಗಿ ಹುಡುಕಕ್ಕೆ. ಸಿಗದೇ ಇರೋ ಪ್ಯಾಟರ್ನ್ಸ್ ನಿಮಗೆ ಸಿಕ್ಕಿದ್ರೆ ಅದನ್ನು ಕಳಿಸಿ, ನಮ್ಮ ಕಮ್ಯುನಿಟಿ ಗ್ರೂಪ್ ಅಲ್ಲಿ ಅದನ್ನು ಕಳಿಸಿ. ಓಕೆ, ಈಗ ಹೆಡ್ ಅಂಡ್ ಶೋಲ್ಡರ್ಸ್ ಪ್ಯಾಟರ್ನ್ಸ್ ಅಂದ್ರೆ ನೋಡಿ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನೀಟಾಗಿ. ಇದು ನೆಕ್ ಲೈನು, ಲೈನ್ ಹಾಕೋದ್ರಲ್ಲಿ ಸ್ವಲ್ಪ ವೀಕ್ ಆಗ್ತಾ ಇದ್ದೀನ ಅಂತ ನಾನು ಸ್ಕ್ರೀನ್ ಮೇಲೆ ಸೊ ನೋಡಿ, ಪ್ರೈಸ್ ಹಿಂಗ್ ಬಂತಾ, ಪ್ರೈಸ್ ಹಿಂಗ್ ಬಂದ್ಮೇಲೆ ನೆಕ್ ಲೈನ್ ನ ಬ್ರೇಕ್ ಮಾಡಿ ಮೇಲೆಗೆ ಹೋಗುತ್ತೆ. ಮೇಲೆಗೆ ಹೋಗಿ ಮತ್ತೆ ಬಿಯರ್ಸ್ ಬರ್ತಾರೆ, ವಾಪಸ್ಸು ಸಪೋರ್ಟ್ ಲೈನ್ ಹತ್ರ ಪ್ರೈಸ್ ಬರುತ್ತೆ. ಇಲ್ಲಿ ಮತ್ತೆ ಬುಲ್ ಸೆಂಟರ್ ಆಗ್ತಾರೆ. ಬುಲ್ ಸೆಂಟರ್ ಆಗ್ಬಿಟ್ಟು ಪ್ರೀವಿಯಸ್ಲಿ ಇದು ಹೈ ಇರುತ್ತಲ್ವಾ, ಈ ಹೈನ ಬ್ರೇಕ್ಔಟ್ ಕೊಟ್ಟು ಮೇಲೆ ಹೋಗುತ್ತೆ. ಮೇಲೆ ಹೋಗಿ ಇಲ್ಲೊಂದು ಸ್ವಿಂಗ್ ಕ್ರಿಯೇಟ್ ಆಗುತ್ತೆ. ಸ್ವಿಂಗ್ ಕ್ರಿಯೇಟ್ ಆಗಿ ಮತ್ತೆ ವಾಪಸ್ ಸಪೋರ್ಟ್ ಝೋನ್ ಹತ್ರ ಮತ್ತೆ ಪ್ರೈಸ್ ಬರುತ್ತೆ. ಸಪೋರ್ಟ್ ಝೋನ್ ಹತ್ರ ಮತ್ತೆ ಪ್ರೈಸ್ ಬಂದು ಇಲ್ಲಿ ಮತ್ತೆ ಬುಲ್ ಸೆಂಟರ್ ಆಗ್ತಾರೆ. ಬುಲ್ ಸೆಂಟರ್ ಆಗಿ ಮತ್ತೆ ಮೇಲೆಗೆ ಎತ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲೊಂದು ಸ್ವಿಂಗ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಮತ್ತೆ ಸೆಲ್ಲರ್ಸ್ ಬರ್ತಾರೆ. ಓಕೆ, ಈ ಹೈ ಇರುತ್ತಲ್ವಾ, ಈ ಹೈ ಜಸ್ಟ್ ಇವೆರಡಕ್ಕಿಂತ ಮೇಲೆ ಇರುತ್ತೆ. ಇವೆರಡಕ್ಕಿಂತ ಮೇಲೆ ಇರೋದಕ್ಕೆ ಇದು ತಲೆ, ಹೆಡ್. ಓಕೆ, ಇದು ಭುಜ, ಶೋಲ್ಡರ್ಸು. ನಮ್ಮ ಶೋಲ್ಡರ್ಸ್ ಇದೇ ತರ ಅಲ್ವಾ ಇರೋದು. ಇಲ್ಲಿ ಈ ತರ ಮೇಲೆಗೆ ಬಂತು, ಈ ತರ ಇಲ್ಲೊಂದು ಸ್ವಿಂಗ್ ಕ್ರಿಯೇಟ್ ಆಯ್ತು. ಓಕೆ, ಇದನ್ನ ನೆಕ್ ಲೈನ್ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ನೆಕ್ ಲೈನ್.
ಓಕೆ, ನಮ್ಮ ಎದೆ ನೆಕ್ ಲೈನು, ಇದು ನಮ್ಮ 2 ಶೋಲ್ಡರು ಅಲ್ವಾ. ಈ ಥರ ಪ್ರೈಸ್ ಮೇಲೆಗೆ ಬಂತು, ಪ್ರೈಸ್ ಮೇಲೆಗೆ ಬಂದು ಇಲ್ಲಿ ನೆಕ್ ಲೈನ್ ಟೆಸ್ಟ್ ಮಾಡಿ ಮತ್ತೆ ಮೇಲೆಗೆ ಹೋಯ್ತು. ಓಕೆ, ಮೇಲೆಗೆ ಹೋಗಿ ತಲೆವರೆಗೂ ಇಲ್ಲೊಂದು ಸ್ವಿಂಗ್ ಕ್ರಿಯೇಟ್ ಆಗಿ ಪ್ರೈಸ್ ಮತ್ತೆ ಕೆಳಗಡೆಗೆ ಬಂತು. ಕೆಳಗಡೆಗೆ ಬಂದು ಮತ್ತೆ ಬುಲ್ಸ್ ಎಂಟರ್ ಆಗಿ ಪ್ರೈಸ್ ಮೇಲೆಗೆ ಎತ್ಕೊಂಡ್ಬಂದ್ರು. ಬಟ್ ಇಲ್ಲಿವರೆಗೂ ಹೋಗಿಲ್ಲ, ನನ್ನ ತಲೆವರೆಗೂ ಹೋಗಿಲ್ಲ ಪ್ರೈಸು. ಏನಾಯ್ತು, ಇಲ್ಲೇ ರಿವರ್ಸಲ್ ಆಗೋಯ್ತು. ಇಲ್ಲಿ ಏನು ಡಿನೋಟ್ ಮಾಡ್ತಾ ಇದೆ, ಇದು ಸಸ್ಟೈನ್ ಆಗಿಲ್ಲ, ಈ ಸ್ವಿಂಗ್ ಸಸ್ಟೈನ್ ಆಗಿಲ್ಲ. ಇಲ್ಲಿ ಏನು ಹೈ ಕ್ರಿಯೇಟ್ ಆಗಿತ್ತು ಆ ಹೈವರೆಗೂ ಮತ್ತೆ ಹೋಗಿಲ್ಲ. ಈ ಶೋಲ್ಡರ್ ಇದಲ್ವಾ, ಇಲ್ಲಿ ಪ್ರೈಸ್ ಆಕ್ಷನ್ ಬಂತಲ್ವಾ, ಇದು ತಲೆವರೆಗೂ ಮತ್ತೆ ಹೋಗಿಲ್ಲ, ವೀಕು. ಇಲ್ಲೇ ಕ್ರಿಯೇಟ್ ಮಾಡಿ ಇಲ್ಲೇ ಬಿಯರ್ಸ್ ಎಂಟರ್ ಆದ್ರು, ಮತ್ತೆ ಕೆಳಗಡೆ ಪುಷ್ ಮಾಡ್ಬಿಟ್ರು ಅಂತ ಅರ್ಥ. ಓಕೆ, ನೋಡಿ ಇಲ್ಲಿ ಇದು ರಫ್ ಆಗಿ ನೆಕ್ ಲೈನು. ಓಕೆ, ಈ ನೆಕ್ ಲೈನು ಇಲ್ಲಿ ನೋಡಿ ಶೋಲ್ಡರ್ ಒಂದು ಕ್ರಿಯೇಟ್ ಆಗಿದೆ, ಶೋಲ್ಡರ್. ಇದಾದ್ಮೇಲೆ ಬುಲ್ಸ್ ಇಲ್ಲಿ ಎಂಟರ್ ಆಗಿದ್ದಾರೆ, ಇಲ್ಲಿ ಹೆಡ್ ಕ್ರಿಯೇಟ್ ಆಗಿದೆ. ಮತ್ತೆ ನೆಕ್ಸ್ಟ್ ಸ್ವಿಂಗು ಅಷ್ಟು ಸ್ಟ್ರಾಂಗ್ ಆಗಿ ಮೇಲೆ ಹೋಗಿಲ್ಲ, ಇದ್ರ ಅರ್ಧ ಹೋಗ್ಬಿಟ್ಟು ಅಲ್ಲವರೆಗೂ ಹೋಗ್ಬಿಟ್ಟು ಕೆಳಗಡೆಗೆ ಬಂದ್ಬಿಡ್ತು. ಇಲ್ಲಿ ಏನಾಗಿದೆ, ಬುಲ್ಸ್ನ ಮುಗಿಸಿ ಬಿಯರ್ಸು ಡಾಮಿನೇಟ್ ಮಾಡಿದ್ದಾರೆ. ನೋಡಿ ಚಾರ್ಟಲ್ಲಿ ಯಾವ ಥರ ಕಾಣಿಸುತ್ತೆ ನೋಡಿ. ಇದು ವೀಕ್ಲಿ ಚಾರ್ಟು ನಾನು ತಗೊಂಡಿರೋದು. ಇದನ್ನೇ ಡೈಲಿ ಚಾರ್ಟಲ್ಲಿ ಈ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವೀಕ್ಲಿ ಚಾರ್ಟ್ ಇದು. ಓಕೆ, ವೀಕ್ಲಿ ಚಾರ್ಟಲ್ಲಿ ನೋಡಿ, ಪ್ರೀವಿಯಸ್ಲಿ ನೆಕ್ ಲೈನು ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಪ್ರೈಸು ಇಲ್ಲೊಂದು ನೆಕ್ ಕ್ರಿಯೇಟ್ ಮಾಡ್ತು. ಓಕೆ, ಈ ನೆಕ್ ಕ್ರಿಯೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತು, ಈ ಹೈನ ಬ್ರೇಕ್ಔಟ್ ಕೊಟ್ಟು ಪ್ರೈಸು ಮೇಲೆ ಗೊಟ್ಟೋಯ್ತು ಅಲ್ವಾ. ಮೇಲೆ ಗೊಟ್ಟೋಗಿ ಇಲ್ಲಿ ಬುಲ್ಸು ಕಂಟ್ರೋಲ್ ತಗೊಂಡು ಮೇಲೆಗೆ ಎತ್ಕೊಂಡು ಹೋದ್ರು. ಬಟ್ ಬಿಯರ್ಸು ಇಲ್ಲಿ ಎಂಟರ್ ಆದ್ರು. ಮತ್ತೆ ಈ ಪಾಯಿಂಟಲ್ಲಿ ಬಿಯರ್ಸ್ ಮತ್ತೆ ಎಂಟರ್ ಆಗಿ ಅವ್ರು ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಮಾಡಿದ್ರು. ನೋಡಿ ಸೆಲ್ಲಿಂಗ್ ಕಾಣಿಸ್ತಾ ಇದೆಯಾ, ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಮಾಡಿದ್ರು. ಸೆಲ್ಲಿಂಗ್ ಮಾಡಿದಾಗ ಪ್ರೀವಿಯಸ್ಲಿ ಇದೇನಾಗಿತ್ತು, ಸಪೋರ್ಟ್ ಝೋನ್ ಆಗಿತ್ತು ಅಲ್ವಾ. ಈ ಸಪೋರ್ಟ್ ಝೋನ್ ಹತ್ರ ಪ್ರೈಸ್ ಮತ್ತೆ ಬಂದು ಪ್ಯಾರಾಬೋಲಿಕ್ ಆಗಿ ಇಟ್ಟಾದಾಗ, ನಾನು ಹೇಳಿದೆ ಪ್ರೈಸು ಪ್ಯಾರಾಬೋಲಿಕ್ ಆಗಿ ಬಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ಗೆ ಇಟ್ಟಾದಾಗ ಅದು ಬ್ರೇಕ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ, ರಿವರ್ಸಲ್ ಆಗ್ಬೋದು, ಸ್ಟ್ರಾಂಗ್ ಆಗಿ ರಿವರ್ಸಲ್ ಆಗ್ಬೋದು ಅಂತ ಹೇಳಿದೆ. ನೋಡಿ ಇಲ್ಲಿ ರಿವರ್ಸಲ್ ಆಯ್ತು. ಬಿಯರ್ಸ್ ತಗೊಂಬಂದ್ರು ಪ್ರೈಸ್ನ, ಇಲ್ಲಿ ತಗೊಂಬಂದು ಇಲ್ಲಿ ಇಟ್ಟು ಈ ಝೋನ್ ನ ಬ್ರೇಕ್ ಮಾಡಕ್ ಬಿಯರ್ಸ್ ಕೈಯಲ್ಲಿ ಆಗಿಲ್ಲ, ಬಿಯರ್ಸ್ ಎಕ್ಸಾಷನ್ ಆಗೋದ್ರು. ಇಲ್ಲಿ ಬಂದು ಬುಲ್ಸು ಎಂಟರ್ ಆಗ್ಬಿಟ್ಟು ನೋಡಿ ಬೈಯಿಂಗ್ ಯಾವ ತರ ಆಗಿದೆ, ಎಷ್ಟು ಸ್ಟ್ರಾಂಗ್ ಆಗಿ ಬೈಯಿಂಗ್ ಆಗಿದೆ ಅಲ್ವಾ. ಬೈಯಿಂಗ್ ಎತ್ಕೊಂಡು ಹೋದ್ಮೇಲೆ ಅದು ಆ ಝೋನ್ವರೆಗೂ ಮತ್ತೆ ಹೋಯ್ತು ಪ್ರೈಸು. ಅಲ್ಲಿಗೆ ಹೋದ್ಮೇಲೆ ಏನಾಯ್ತು, ಬಿಯರ್ಸು ಇಲ್ಲಿ ಯಾರು ಸೆಲ್ ಮಾಡಿರ್ತಾರೆ ಅವ್ರೇನ್ ಮಾಡಿದ್ರು, ಮತ್ತೆ ಇಲ್ಲಿ ಎಂಟರ್ ಆಗ್ಬಿಟ್ಟು ಲೋವರ್ ಹೈನ ಕ್ರಿಯೇಟ್ ಮಾಡಿದ್ರು. ಅರ್ಥ ಆಯ್ತಾ, ಲೋವರ್ ಹೈನ ಕ್ರಿಯೇಟ್ ಮಾಡಿ ಇಲ್ಲಿ ಮತ್ತೆ ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿ ನೋಡಿ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಮಾಡಿದ್ದಾರೆ. ಸೆಲ್ ಮಾಡಿದಾಗ ಏನಾಯ್ತು, ಇಲ್ಲಿಗೆ ಬಂದು ಪ್ರೀವಿಯಸ್ಲಿ ಸಪೋರ್ಟ್ ಝೋನ್ ಇತ್ತಲ್ವಾ, ಆ ಸಪೋರ್ಟ್ ಝೋನ್ ಹತ್ರ ಬಂದು ಇದು ಬ್ರೇಕ್ ಡೌನ್ ಆಗಿ ಕೆಳಗಡೆ ಹೊಟ್ಟೋಗಿದೆ ಪ್ರೈಸು. ಓಕೆ, ಇದರಲ್ಲಿ ಯೂಶಲಿ ಪ್ರೈಸ್ ಟಾರ್ಗೆಟ್ ಎಷ್ಟು ಸಿಗುತ್ತೆ, ಇಲ್ಲಿಂದ ಈ ನೆಕ್ಲೈನ್ ಇಂದ ಹಿಡಿದು ಈ ಹೆಡ್ವರೆಗೂ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟು ಪ್ರೈಸ್ ಟಾರ್ಗೆಟು ಕೆಳಗಡೆಗೆ ಸಿಗುತ್ತೆ ನಮಗೆ ಈ ಪ್ಯಾಟ್ರನ್ ಅಲ್ಲಿ. ಇದು ಅಷ್ಟೇ 1 hour ಟೈಮ್ ಫ್ರೇಮು, ಡೈಲಿ ಟೈಮ್ ಫ್ರೇಮು, ವೀಕ್ಲಿ ಟೈಮ್ ಫ್ರೇಮ್, ಈ ತರ ನೀವು ದೊಡ್ಡ ಟೈಮ್ ಫ್ರೇಮ್ ಹೋಗಿ ಈ ತರ ಪ್ಯಾಟ್ರನ್ಸ್ ಫೈಂಡ್ ಔಟ್ ಮಾಡಿ ಟ್ರೇಡ್ಗೆ ಎಂಟರ್ ಆದಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ, ಇದೇನು ಶೆಡ್ ಅಂಡ್ ಶೋಲ್ಡರ್ ಪ್ಯಾಟ್ರನ್. ಅದೇ ಚಾರ್ಟೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಹಾಕಿದ್ದೀನಿ, ಸ್ಕ್ವೀಸ್ ಮಾಡ್ಬಿಟ್ಟಿದ್ದೀನಿ. ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೀಟಾಗಿ ಕಾಣಿಸುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಏನು, ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ಸ್. ಅಂದ್ರೆ ಸೇಮ್ ಅದು ಏನು ಹೆಡ್ ಅಂಡ್ ಶೋಲ್ಡರ್ಸ್ ಪ್ಯಾಟರ್ನ್ಸ್ ಹೇಳ್ಕೊಟ್ಟಿದ್ನೋ ಅದೇ ತರ, ಬಟ್ ಉಲ್ಟಾ. ಅಲ್ಲಿ ಏನ್ ಮಾಡಿದ್ರು, ಬಿಯರ್ಸ್ ಕಂಟ್ರೋಲ್ ತಗೊಂಡ್ರು, ಇಲ್ಲಿ ಬುಲ್ಸ್ ಕಂಟ್ರೋಲ್ ತಗೊಂತಾರೆ. ಯಾವ ತರ ನೋಡಿ, ಇದು ನೆಕ್ ಲೈನ್. ಓಕೆ, ಇಲ್ಲೊಂದು ನೆಕ್ ಲೈನು, ಇಲ್ಲಿ ಪ್ರೈಸ್ ಸೆಲ್ ಮಾಡ್ಕೊಂಡು ಕೆಳಗಡೆ ತಗೊಂಡ್ಬರ್ತಾರೆ ಬಿಯರ್ಸು. ಓಕೆ, ತಗೊಂಬಂದು ಇಲ್ಲೊಂದು ಸ್ವಿಂಗ್ ಕ್ರಿಯೇಟ್ ಮಾಡ್ತಾರೆ. ಈ ಸ್ವಿಂಗ್ ಏನು, ಲೆಫ್ಟ್ ಶೋಲ್ಡರ್ ಇಲ್ಲಿ ಕ್ರಿಯೇಟ್ ಆಯ್ತಾ. ಕ್ರಿಯೇಟ್ ಆದ್ಮೇಲೆ ಮತ್ತೆ ನೆಕ್ಲೈನ್ ಹತ್ರ ಹೋಗುತ್ತೆ ಪ್ರೈಸು. ಮತ್ತೆ ನೆಕ್ಲೈನ್ ಹತ್ರ ಹೋದ್ಮೇಲೆ ಮತ್ತೆ ಬಿಯರ್ಸ್ ಬಂದು ಇಲ್ಲಿ ಸೆಲ್ ಮಾಡ್ತಾರೆ. ಸೆಲ್ ಮಾಡಿ ಈ ಪ್ರೀವಿಯಸ್ಲಿ ಏನು ಸ್ವಿಂಗ್ ಕ್ರಿಯೇಟ್ ಆಗಿರುತ್ತೆ ಆ ಸ್ವಿಂಗ್ನ ಬ್ರೇಕ್ ಮಾಡಿ ಕೆಳಗಡೆಗೆ ಬಂದಿರುತ್ತೆ. ಓಕೆ, ಕೆಳಗಡೆಗೆ ಬಂದ್ಮೇಲೆ ಇಲ್ಲಿ ಮತ್ತೆ ಬುಲ್ಸ್ ಬರ್ತಾರೆ. ಬುಲ್ಸ್ ಬಂದು ಬೈಯಿಂಗ್ ಸ್ಟಾರ್ಟ್ ಮಾಡಿ ಬಿಯರ್ಸ್ನ ಡಾಮಿನೇಟ್ ಮಾಡಿ ನೆಕ್ಲೈನ್ವರೆಗೂ ಎತ್ಕೊಂಡು ಹೋಗ್ತಾರೆ ಪ್ರೈಸ್ನ. ಬಟ್ ನೆಕ್ಲೈನ್ ಹಂಗೆ ಡೈರೆಕ್ಟಾಗಿ ಬ್ರೇಕ್ಔಟ್ ಮಾಡೋಕೆ ಆಗಲ್ಲ. ಬುಲ್ಸ್ ಎಕ್ಸಾಷನ್ ಆಗ್ತಾರೆ, ಚಿಕ್ಕದಾಗಿ ಪುಲ್ ಬ್ಯಾಕ್ ಕೊಡುತ್ತೆ, ಮತ್ತೆ ಬಿಯರ್ಸ್ ಮತ್ತೆ ಇಲ್ಲಿ ಬಂದು ಸೆಲ್ಲಿಂಗ್ ಮಾಡ್ತಾರೆ. ಇಲ್ಲೊಂದು ಮತ್ತೆ ಸ್ವಿಂಗ್ ಕ್ರಿಯೇಟ್ ಆದಾಗ ಮತ್ತೆ ಈ ಹೆಡ್ ಏನಿದೆ ಇದಕ್ಕಿಂತ ಇವೆರಡು ಸ್ವಿಂಗ್ ಇಂತ ಕೆಳಗಡೆಗಿರುತ್ತೆ. ಅರ್ಥ ಆಯ್ತಾ. ಇಲ್ಲಿ ಏನಾಯ್ತು, ಇಲ್ಲಿ ಬೈ ಮಾಡಿರೋ ಬುಲ್ಸ್ ಏನಿರ್ತಾರೆ ಅವ್ರು ಬಂದು ಇಲ್ಲಿ ಮತ್ತೆ ಬೈಯಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬೈಯಿಂಗ್ ಸ್ಟಾರ್ಟ್ ಮಾಡಿ ಪ್ರೈಸ್ನ ಮೇಲಕ್ಕೆ ಎತ್ಕೊಂಡೋಗಿ ಈ ನೆಕ್ಲೈನ್ ಇರುತ್ತಲ್ಲ ಪ್ರೀವಿಯಸ್ಲಿ ಅದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡುತ್ತೆ. ಆ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮೇಲೆ ಹೊಟ್ಟೋಗ್ತಾರೆ. ಓಕೆ, ಅರ್ಥ ಆಯ್ತಾ. ಸೇಮ್ ಹೆಡ್ ಅಂಡ್ ಶೋಲ್ಡರ್ಸ್ ಅಲ್ಲಿ ಯಾವ ತರ ಆಗುತ್ತೆ ಅದೇ ತರನೇ, ಬಟ್ ಕಂಪ್ಲೀಟ್ಲಿ ಉಲ್ಟಾ. ಓಕೆ, ಅಲ್ಲಿ ಬಿಯರ್ಸ್ ಕಂಟ್ರೋಲ್ ತಗೊಂಡಿರ್ತಾರೆ, ಇಲ್ಲಿ ಬುಲ್ಸ್ ಕಂಟ್ರೋಲ್ ತಗೊಂತಾರೆ. ಚಾರ್ಟ್ ಅಲ್ಲಿ ಯಾವ ತರ ಕಾಣಿಸುತ್ತೆ ನೋಡಿ, ಈ ತರ ಕಾಣಿಸುತ್ತೆ ಚಾರ್ಟ್ ಅಲ್ಲಿ. ಪ್ರೈಸಿಂಗ್ ಬಂದು ಇಲ್ಲಿ ಸ್ವಿಂಗ್ ಕ್ರಿಯೇಟ್ ಮಾಡಿ ಬುಲ್ಸ್ ತಗೊಂಡ್ರು. ಬುಲ್ಸ್ ತಗೊಂಡ್ಮೇಲೆ ಇಲ್ಲಿವರೆಗೂ ಹೋದ್ಮೇಲೆ ಈ ಲೈನ್ ವರೆಗೂ ಹೋದ್ಮೇಲೆ
ಬಿಯರ್ಸ್ ಕಂಟ್ರೋಲ್ ತಗೊಂಡು ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದ್ರು. ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಲೈನ್ ಸಿಕ್ತು. ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಇದೆ ಅಂತ ರೆಸಿಸ್ಟೆನ್ಸ್ನ ಡ್ರಾ ಮಾಡ್ಕೊಂಡು ನಾವು ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ಮೇಲೆ ಏನಾಯ್ತು, ಬಿಯರ್ಸ್ ಸೆಲ್ ಮಾಡ್ಕೊಂಡು ಇಲ್ಲರಿಗೂ ಬಂದ್ರಪ್ಪ. ಇಲ್ಲರಿಗೂ ಬಂದು ಇಲ್ಲೊಂದು ಸ್ವಿಂಗ್ ಕ್ರಿಯೇಟ್ ಮಾಡಿದ್ರು. ಅದು ಏನು ಹೆಡ್ಡು ಅದಾಯ್ತಾ. ಮತ್ತೆ ಬುಲ್ಸ್ ನೋಡಿ ಸ್ಟ್ರಾಂಗ್ ಆಗಿ ಬೈ ಮಾಡಿದ್ದಾರೆ. ಕ್ಯಾಂಡಲ್ಸ್ ಕಾಣಿಸ್ತಾ ಇದೆಯಾ, ಮಾರುಬುಜು ಕ್ಯಾಂಡಲ್ಸ್, ದೊಡ್ಡ ಕ್ಯಾಂಡಲ್ಸು ಸ್ಟ್ರಾಂಗ್ ಆಗಿ ಬೈ ಮಾಡಿ ಮತ್ತೆ ಪ್ರೀವಿಯಸ್ಲಿ ಆ ನೆಕ್ಲೈನ್ವರೆಗೂ ಎತ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನಾಗಿದೆ, ಬ್ರೇಕ್ಔಟ್ ಕೊಡ್ತಾ ಇಲ್ಲ. ನೋಡಿ ಕ್ಯಾಂಡಲ್ಸ್ ನೋಡಿ, ವಿಕ್ಸ್ ನೋಡಿ, ದೊಡ್ಡ ವಿಕ್ಸ್ ಕ್ರಿಯೇಟ್ ಆಗಿದೆ, ವೋಲಟಿಲಿಟಿ. ಇಲ್ಲಿ ಫೈಟ್ ಹಾಕೊಂಡಿದ್ದಾರೆ ಯಾರು, ಬುಲ್ಸ್ ಮತ್ತೆ ಬಿಯರ್ಸ್. ಟೆಂಪರವರಿಲಿ ಬುಲ್ಸ್ ಸ್ವಲ್ಪ ಗಿವ್ ಅಪ್ ಮಾಡಿದ್ದಾರೆ, ಬಿಯರ್ಸ್ ಕಂಟ್ರೋಲ್ ತಗೊಂಡು ಪ್ರೈಸ್ ನ ಕೆಳಗಡೆ ತಗೊಂಡ್ಬಿಟ್ಟಿದ್ದಾರೆ. ಬಟ್ ದೇ ಡಿಡ್ ನಾಟ್ ಸಕ್ಸೀಡ್ ಇನ್ ಬ್ರಿಂಗಿಂಗ್ ಪ್ರೈಸ್ ಲೋವರ್. ಅಂದ್ರೆ ಬಿಯರ್ಸು ಇದಕ್ಕಿಂತ ಕೆಳಗಡೆಗೆ ಪ್ರೈಸ್ ನ ತಗೊಂಡ್ಬಡಕ್ ಆಗಿಲ್ಲ ಅವ್ರ ಕೈಯಲ್ಲಿ. ಇಲ್ಲಿ ಮತ್ತೆ ಬುಲ್ಸ್ ಕಂಟ್ರೋಲ್ ತಗೊಂಡ್ರು. ನೋಡಿ ಕ್ಯಾಂಡಲ್ಸ್ ನೋಡಿ, ಅರ್ಥ ಆಯ್ತಾ. ಮತ್ತೆ ಬುಲ್ಸ್ ಕಂಟ್ರೋಲ್ ತಗೊಂಡು ಈ ನೆಕ್ಲೈನ್ ನ ಬ್ರೇಕ್ಔಟ್ ಕೊಟ್ಬಿಟ್ಟು ಪ್ರೈಸು ಮೇಲೆಗೆ ಹೋಗಿದೆ. ನನಗೆ ಇದಕ್ಕೆ ಎಕ್ಸಾಂಪಲ್ ಸಿಕ್ಕಿಲ್ಲ, ಹುಡುಕ್ದೆ ಎಕ್ಸಾಂಪಲ್ ಸಿಕ್ಕಿಲ್ಲ. ನಿಮ್ಗೇನಾದ್ರೂ ಸಿಕ್ಕಿದ್ರೆ ಚಾರ್ಟ್ಸ್ ಹುಡುಕಿ ಎಕ್ಸಾಂಪಲ್ಸ್ ತೆಗೀರಿ, ಸಿಕ್ಕಿದ್ರೆ ನನಗೆ ಕಳಿಸಿ. ಈಗ ರೆಕ್ಟಾಂಗಲ್ ಪ್ಯಾಟರ್ನ್ಸ್ ಡಿಸ್ಕಸ್ ಮಾಡೋಣ. ದಿಸ್ ಇಸ್ ಒನ್ ಆಫ್ ಮೈ ಫೇವರೇಟ್. ಇದು ಮತ್ತೆ ಟ್ರಯಾಂಗಲ್ ನನ್ನ ಫೇವರೇಟ್ ಪ್ಯಾಟರ್ನ್ಸ್. ಬುಲಿಶ್ ರೆಕ್ಟಾಂಗಲ್ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರೀವಿಯಸ್ಲಿ ಅಪ್ ಟ್ರೆಂಡ್ ಇರುತ್ತೆ. ಅಪ್ ಟ್ರೆಂಡ್ ಬಂದು ಇಲ್ಲಿ ಸ್ವಿಂಗ್ ತಗೊಂಡು ಇಲ್ಲಿ ಸ್ವಿಂಗ್ ಕ್ರಿಯೇಟ್ ಮಾಡಿ ಇಲ್ಲಿ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ, ಕೆಳಗಡೆಗೆ ಬಂದಿರುತ್ತೆ, ಕರೆಕ್ಷನ್ ಕೊಡುತ್ತೆ, ಸ್ಮಾಲ್ ಕರೆಕ್ಷನ್ ಕೊಟ್ಟು ಇಲ್ಲಿ ಮತ್ತೆ ಬುಲ್ ಸೆಂಟರ್ ಆಗ್ತಾರೆ, ಇಲ್ಲಿ ಮತ್ತೆ ಮೇಲೆ ಹೋಗುತ್ತೆ, ಇಲ್ಲೊಂದು ಸಪೋರ್ಟ್ ಕ್ರಿಯೇಟ್ ಆಗುತ್ತೆ. ಈ ರೆಸಿಸ್ಟೆನ್ಸು ಮತ್ತೆ ಈ ಸಪೋರ್ಟು ಇದ್ರ ಮಧ್ಯನೇ ಸುಮಾರು ಟೈಮ್ ಸ್ಪೆಂಡ್ ಮಾಡಿ ಕೆಳಗಡೆ ಇಲ್ಲಿ ಬಂದರೆ ಸೆಲ್ಲಿಂಗ್ ಆಗುತ್ತೆ, ಮತ್ತೆ ಕೆಳಗಡೆ ಇಲ್ಲಿ ಬೈಯಿಂಗ್ ಆಗುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಇಲ್ಲಿ ಸೆಲ್ಲಿಂಗ್ ಆಗುತ್ತೆ, ಮತ್ತೆ ಕೆಳಗಡೆಗೆ ಬರುತ್ತೆ, ಇಲ್ಲಿ ಬೈಯಿಂಗ್ ಆಗುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಇಲ್ಲಿ ಸೆಲ್ಲಿಂಗ್ ಆಗುತ್ತೆ. ಈ ಥರ ಸುಮಾರು ಒಂದು 5-6 ಸಲ ಈ ಥರ ಮೇಲೆಗೆ ಹೋಗಿ ಕೆಳಗಡೆ ಹೋಗಿ ಈ ಥರ ಒಂದೇ ಝೋನಲ್ಲಿ ಸ್ಟಕ್ ಆಗಿರುತ್ತೆ. ಅಟ್ ಸಮ್ ಪಾಯಿಂಟ್ ಏನಾಗುತ್ತೆ, ಬುಲ್ಸು ಡಾಮಿನೇಟ್ ಮಾಡ್ತಾರೆ ಬಿಯರ್ಸ್ನ. ಇಲ್ಲಿ ಯಾರು ಸೆಲ್ಲರ್ಸ್ ಇರ್ತಾರೆ, ಇಲ್ಲಿ ರೆಸಿಸ್ಟೆನ್ಸ್ ಝೋನಲ್ಲಿ ಯಾರು ಸೆಲ್ಲರ್ಸ್ ಇರ್ತಾರೆ, ಫಾರ್ ಎಕ್ಸಾಂಪಲ್ ಇದು 100 ರೂಪಾಯಿ ಝೋನ್ ಅನ್ಕೊಳ್ಳೋಣ, ರೆಸಿಸ್ಟೆನ್ಸ್ ಝೋನು. ಇದು ಬೈಯಿಂಗ್ ಝೋನ್ 50 ರೂಪಾಯಿ ಅನ್ಕೊಳ್ಳೋಣ. 50 ರೂಪಾಯಲ್ಲಿರೋ ಬೈಯರ್ಸ್ ಏನು ಮಾಡ್ತಾರೆ, ಬೈ ಮಾಡಿ ಅಟ್ ಸಮ್ ಪಾಯಿಂಟ್ 100 ರೂಪಾಯಲ್ಲಿರೋ ಸೆಲ್ಲರ್ಸ್ನ ಬೀಟ್ ಮಾಡಿ ಅವ್ರನ್ನ ಸೋಲಿಸಿ ಅದಕ್ಕಿಂತ ಮೇಲೆ ಪ್ರೈಸ್ನ ಎತ್ಕೊಂಡೋಗಿ ಬ್ರೇಕ್ಔಟ್ ಕೊಡ್ತಾರೆ. ಬ್ರೇಕ್ಔಟ್ ಕೊಟ್ಟಾಗ ಪ್ರೈಸು ಮೇಲೆ ಹೋಗುತ್ತೆ. ಅರ್ಥ ಆಯ್ತಾ. ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗ್ಬಿಟ್ಟು ಪ್ರೈಸ್ ಬ್ರೇಕ್ಔಟ್ ಕೊಟ್ಟು ಮೇಲೆ ಗೊತ್ತಾಗುತ್ತೆ. ಬಿಯರ್ಸ್ನ ಒಡೆದು ಬುಲ್ಸು ಕಂಟ್ರೋಲ್ ತಗೊಂಡಿದ್ದಾರೆ. ಅರ್ಥ ಆಯ್ತಾ. ಚಾರ್ಟಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ನೋಡಿ ಇಲ್ಲಿ ಪ್ರೈಸು ಕೆಳಗಡೆಯಿಂದ ಮೇಲೆಗೆ ಬಂತಾ ಪ್ರೀವಿಯಸ್ಲಿ. ಇದು ಅಷ್ಟೇ, ಇದು ರೆಕ್ಟಾಂಗಲ್ ಪ್ಯಾಟ್ರನ್ನೇ. ಇಲ್ಲಿಂದ ಬ್ರೇಕ್ಔಟ್ ಕೊಡ್ತು ಪ್ರೈಸು, ಬ್ರೇಕ್ಔಟ್ ಕೊಟ್ಟು ಇಲ್ಲಿ ಸ್ವಿಂಗ್ ಕ್ರಿಯೇಟ್ ಮಾಡಿ ಪ್ರೈಸು ಕೆಳಗಡೆಗೆ ಬಂದಿದೆ. ಇಲ್ಲಿ ಸ್ವಿಂಗ್ ಕ್ರಿಯೇಟ್ ಮಾಡಿ ಪ್ರೈಸ್ ಕೆಳಗಡೆಗೆ ಬಂದಿದೆ. ಕೆಳಗಡೆಗೆ ಬಂದಾಗ ಈ ಸಪೋರ್ಟ್ ಝೋನ್ ಹತ್ರ ಮತ್ತೆ ಮೇಲೆಗೆ ಹೋಯ್ತು, ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ತಗೊಂತು. ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಕ್ರಿಯೇಟ್ ಆಯಿತು, ಮತ್ತೆ ಪ್ರೈಸ್ ಕೆಳಗಡೆಗೆ ಬಂತು, ಮತ್ತೆ ಈ ಸಪೋರ್ಟಲ್ಲಿ ಮತ್ತೆ ತಗೊಂತು ಪ್ರೈಸು. ಪ್ರೀವಿಯಸ್ಲಿ ಇಲ್ಲಿ ರೆಸಿಸ್ಟೆನ್ಸ್ ಇದ್ದಿದ್ದು ಇವಾಗ ಏನಾಗಿದೆ, ಸಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ. ಈ ಸಪೋರ್ಟಲ್ಲಿ ಮತ್ತೆ ಬುಲ್ಸ್ ಬಂದು ಮತ್ತೆ ಬೈಯಿಂಗ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಬೈಯಿಂಗ್ ಸ್ಟಾರ್ಟ್ ಆದಾಗ ಈ ರೆಸಿಸ್ಟೆನ್ಸ್ ಹತ್ರ ಈಸಿಯಾಗಿ ಬ್ರೇಕ್ಔಟ್ ಆಗಿಲ್ಲ, ಮತ್ತೆ ಬಿಯರ್ಸ್ ಬಂದ್ರು. ಬಿಯರ್ಸ್ ಬಂದು ಇಲ್ಲಿ ಮತ್ತೆ ಸೆಲ್ಲಿಂಗ್ ಸ್ಟಾರ್ಟ್ ಮಾಡಿದ್ರು. ಬಟ್ ಬುಲ್ಸ್ ಏನು ಮಾಡಿದ್ರು, ಬಿಯರ್ಸ್ದು ಸ್ಟ್ರೆಂತ್ನ ಡಾಮಿನೇಟ್ ಮಾಡಿ ಪ್ರೈಸ್ ಬ್ರೇಕ್ಔಟ್ ಕೊಟ್ಟರು. ಬ್ರೇಕ್ಔಟ್ ನೋಡಿ ಕ್ಯಾಂಡಲ್ ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಸ್ಟ್ರೆಂತ್ ಕಾಣಿಸ್ತಾ ಇದೆಯಾ ಬ್ರೇಕ್ಔಟ್ ಕ್ಯಾಂಡಲ್ ಅಲ್ಲಿ. ಬುಲ್ಲಿಶ್ ಮಾರುಬುಜು ಬುಲ್ಲಿಶ್ ಮಾರುಬುಜು ಕ್ಯಾಂಡಲ್ ಕ್ರಿಯೇಟ್ ಮಾಡಿ ಬ್ರೇಕ್ಔಟ್ ಕೊಟ್ಟು ಪ್ರೈಸ್ನ ಮೇಲೆಗೆ ಎತ್ಕೊಂಡು ಹೋದ್ರು. ಅರ್ಥ ಆಯ್ತಾ. ಇದೇ ರೆಕ್ಟ್ಯಾಂಗ್ಯುಲರ್ ಪ್ಯಾಟರ್ನ್. ನೋಡಿ ಅದೇ ಥರ ಇದೇ ಥರ ಇಲ್ಲಿ ವರ್ಕ್ ಆಗಿದೆ. ಹಿಂಗೆ ಮೇಲೆಗೆ ಬಂದಿದೆ, ಕೆಳಗಡೆ ಹೋಗಿದೆ, ಮೇಲೆಗೆ ಹೋಗಿದೆ, ಕೆಳಗಡೆ ಹೋಗಿದೆ, ಮೇಲೆ ಹೋಗಿದೆ, ಕೆಳಗಡೆ ಹೋಗಿದೆ. ಇಲ್ಲಿ ಬ್ರೇಕ್ಔಟ್ ಕೊಟ್ಟ ಮೇಲೆ ಪ್ರೈಸು ಮೇಲೆ ಹೋಗಿದೆ. ಅರ್ಥ ಆಯ್ತಾ. ಇದು ಈಸಿಯಾಗಿ ಸಿಕ್ಬಿಡುತ್ತೆ ರೆಕ್ಟ್ಯಾಂಗ್ಯುಲರ್ ಪ್ಯಾಟರ್ನ್ಸು, ತುಂಬ ಚಾರ್ಟ್ಸಲ್ಲಿ ಸಿಗುತ್ತೆ. ಅದಕ್ಕೆ ನಾನು ಹೇಳಿದ್ದು ಒನ್ ಆಫ್ ಮೈ ಫೇವ್ರೆಟ್ ಪ್ಯಾಟರ್ನ್ ಅಂತ. ಇದನ್ನ ಸ್ಪಾಟ್ ಮಾಡಿಬಿಟ್ಟು ನನಗೆ ಕಳಿಸಿ ಕಮ್ಯುನಿಟಿಯಲ್ಲಿ. ಬೇರಿಶ್ ರೆಕ್ಟ್ಯಾಂಗಲ್, ಇದು ಬುಲ್ಲಿಶ್ ರೆಕ್ಟ್ಯಾಂಗಲ್ಲು, ಬಿಯರಿಶ್ ರೆಕ್ಟ್ಯಾಂಗಲ್ ಎಕ್ಸಾಕ್ಟಾಗಿ ಉಲ್ಟಾ. ಪ್ರೈಸು ಕೆಳಗಡೆಗೆ ಬರುತ್ತೆ, ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಮಾಡಿ ಮೇಲೆಗೆ ಹೋಗುತ್ತೆ. ಇದು ಏನೋ ಸಪೋರ್ಟ್ ಕ್ರಿಯೇಟ್ ಆಯಿತು. ಮೇಲೆಗೆ ಹೋದ್ಮೇಲೆ ಇಲ್ಲಿ ಮತ್ತೆ ಸ್ವಿಂಗ್ ತಗೊಂಡು ಬಿಯರ್ಸ್ ಮತ್ತೆ ಎಂಟರ್ ಆಗ್ತಾರೆ. ಇಲ್ಲೇನಾಯಿತು, ರೆಸಿಸ್ಟೆನ್ಸು, ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ಒಂದು ಸಪೋರ್ಟ್ ಕ್ರಿಯೇಟ್ ಆಯಿತು. ಇವೆರಡರ ಮಧ್ಯೆನೇ ಪ್ರೈಸ್ ಇರುತ್ತೆ ನೋಡಿ, ಕಾಣಿಸ್ತಾ. ಇವೆರಡರ ಮಧ್ಯೆನೇ ಇರುತ್ತೆ. ಅಟ್ ಸಮ್ ಪಾಯಿಂಟ್ ಬ್ರೇಕ್ ಡೌನ್ ಕೊಡುತ್ತೆ. ಬ್ರೇಕ್ ಡೌನ್ ನೋಡಿ, ಬುಲ್ಲಿಶ್ ಮಾರುಬುಜು ಕ್ಯಾಂಡಲ್ ಕ್ರಿಯೇಟ್ ಮಾಡಿ ಬ್ರೇಕ್ ಡೌನ್ ಕೊಡ್ತು. ಬ್ರೇಕ್ ಡೌನ್ ಕೊಟ್ಟ ಮೇಲೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು. ಇಲ್ಲಿ ಏನಾಗಿದೆ, ಬಿಯರ್ಸ್ ಟುಕ್ ಕಂಟ್ರೋಲ್ ಓವರ್ ಬುಲ್ಸ್ನ ಮುಗಿಸಿ ಬಿಯರ್ಸ್ ಕಂಟ್ರೋಲ್ ತಗೊಂಡಿದ್ದಾರೆ. ಅರ್ಥ ಆಯ್ತಾ. ಇದಕ್ಕೆ ಎಕ್ಸಾಂಪಲ್ನ ನೀವು ಹುಡುಕ್ಬಿಟ್ಟು ಸಿಕ್ಕಿದ್ರೆ ನನಗೆ ಕಮ್ಯುನಿಟಿಯಲ್ಲಿ ಕಳಿಸಿ. ನೆಕ್ಸ್ಟು ಫ್ಲಾಗ್ ಪ್ಯಾಟ್ರನ್, ಇದು ಡಿಸ್ಕಸ್ ಮಾಡೋಣ. ನೋಡಿ ಫ್ಲಾಗ್ ಪ್ಯಾಟ್ರನ್ ಯಾವ ಥರ ಕಾಣಿಸುತ್ತೆ ರಫ್ ಆಗಿ ಅಂದರೆ, ನೋಡಿ ಇದು ಪೋಲು, ಕೆಳಗಡೆಯಿಂದ ಒಂದು ಅಪ್ ಟ್ರೆಂಡ್ ಬಂದಿರುತ್ತೆ. ಈ ಥರ ಅಪ್ ಟ್ರೆಂಡ್ ಆದಮೇಲೆ ಕನ್ಸಾಲಿಡೇಷನ್ ಸೈಡ್ ವೇಸ್ ಹೋಗಿರುತ್ತೆ. ಆ ಸೈಡ್ ವೇಸ್ ಕನ್ಸಾಲಿಡೇಷನ್ನು ಪ್ರೀವಿಯಸ್ಲಿ ಈ
ರೆಕ್ಟಾಂಗಲ್ ಪ್ಯಾಟರ್ನ್ ಅಲ್ಲಿ ಯಾವ ತರ ಇತ್ತು, ಈ ತರ ಸ್ಟ್ರೈಟ್ ಆಗಿ ಲೈನ್ಸ್ ಅಲ್ಲಿ ಪ್ಯಾರಲಲ್ ಲೈನ್ಸ್ ಮಧ್ಯೆ ಈ ತರ ಕಾನ್ಸಾಲಿಡೇಷನ್ ಆಗಿತ್ತು ಅಲ್ವಾ. ಇದರಲ್ಲಿ ಏನಾಗುತ್ತೆ, ಫ್ಲಾಗ್ ಪ್ಯಾಟರ್ನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೇಲೆಗೆ ಹೋಗಿ ಈ ತರ ಲೋವರ್ ಲೋ ಲೋವರ್ ಹೈ, ಲೋವರ್ ಲೋ ಲೋವರ್ ಹೈ, ಈ ತರ ಫಾರ್ಮೇಷನ್ ಆಗಿ ಸ್ಲ್ಯಾಂಟಿಂಗ್ ಆಗಿರುತ್ತೆ ಈ ತರ, ಸರಿನಾ. ಫ್ಲಾಗು ಸ್ಲ್ಯಾಂಟಿಂಗ್ ಆಗಿರುತ್ತೆ. ಇಲ್ಲಿ ಬುಲ್ಸ್ ಡಾಮಿನೇಟ್ ಮಾಡಿರ್ತಾರೆ. ಓಕೆ, ಇಲ್ಲಿ ಬಂದು ಈ ಪಾಯಿಂಟ್ ಅಲ್ಲಿ ಬಿಯರ್ಸ್ ಬುಲ್ಸ್ ನ ಡಿಫೀಟ್ ಮಾಡಕ್ ಟ್ರೈ ಮಾಡ್ತಾರೆ. ಸೆಲ್ಲರ್ಸ್ ಬಂದು ಕಂಟ್ರೋಲ್ ತಗೊಳಕ್ ಟ್ರೈ ಮಾಡ್ತಾರೆ. ಇಲ್ಲಿ ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಬುಲ್ಸ್ ಬಂದು ಡಿಫೆಂಡ್ ಮಾಡ್ಕೊಂತಾರೆ, ಮತ್ತೆ ಸೆಲ್ ಮಾಡ್ತಾರೆ, ಮತ್ತೆ ಡಿಫೆಂಡ್ ಮಾಡ್ಕೊಂತಾರೆ, ಮತ್ತೆ ಸೆಲ್ ಮಾಡ್ತಾರೆ. ಆಗ್ತಾ ಆಗ್ತಾ ಅಟ್ ಸಮ್ ಪಾಯಿಂಟ್ ಬುಲ್ಸ್ ಬಿಯರ್ಸ್ ಗಿಂತ ಸ್ಟ್ರಾಂಗ್ ಆಗ್ತಾರೆ. ಬಿಯರ್ಸ್ ನೋಡಿದು ಬುಲ್ಸ್ ಸ್ಟ್ರಾಂಗ್ ಆಗ್ತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಬ್ರೇಕ್ಔಟ್ ಕೊಟ್ಬಿಟ್ಟು ಕಿತ್ಕೊಂಡು ಮೇಲೆ ಹೋಗುತ್ತೆ. ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಬುಲ್ಲಿಶ್ ಫ್ಲಾಗ್ ಪ್ಯಾಟ್ರನ್. ಈ ಪ್ಯಾಟ್ರನ್ಸ್ ಅಲ್ಲೆಲ್ಲ ಸ್ಟಾಪ್ ಲಾಸ್ ಅಲ್ಲಿ ಇಡಬೇಕು, ಎಂಟ್ರಿಯಲ್ಲಿ ತಗೊಬೇಕು ಅಂತ ನೀಟಾಗಿ ಹೇಳ್ತೀನಿ ಯಾವ ತರ ಮಾಡಬೇಕು ಅಂತ. ಲಾಸ್ಟಲ್ಲಿ ಹೇಳ್ತೀನಿ ಒಂದೇ ಸಲ. ಇದು ಚಾರ್ಟ್ ಅಲ್ಲಿ ನೋಡಿ ಈ ತರ ಕಾಣಿಸುತ್ತೆ. ಫ್ಲಾಗ್ ನೋಡಿ ಇದು ಪೋಲು. ಓಕೆ, ಅಪ್ ಟ್ರೆಂಡ್ ಆಯಿತು, ಅದಾದ್ಮೇಲೆ ಕನ್ಸಾಲಿಡೇಷನ್, ಸೈಡ್ ವೇಸ್ ಕನ್ಸಾಲಿಡೇಷನ್ ಆಯಿತು ನೋಡಿ ಇಲ್ಲಿ. ಆದಮೇಲೆ ಅಟ್ ಒನ್ ಪಾಯಿಂಟ್ ಇಲ್ಲಿ ಬ್ರೇಕ್ಔಟ್ ಕೊಡ್ತು. ಬ್ರೇಕ್ಔಟ್ ಕೊಡಬೇಕಾದ್ರೆ ಇಲ್ಲಿ ಕ್ಯಾಂಡಲ್ ನೋಡಿ, ಬುಲ್ಲಿಶ್ ಮಾರುಬೂಸು. ಓಕೆ, ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಕೊಡ್ತು. ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಅಪ್ ಟ್ರೆಂಡ್ ಆಗಿ ಕಂಟಿನ್ಯೂ ಆಯಿತು. ಓಕೆ, ಇದು ರಿಯಲ್ ಚಾರ್ಟ್ದು ನೋಡಿ ಎಕ್ಸಾಂಪಲ್. ಇದು ರಿಯಲ್ ಚಾರ್ಟ್ದು, ಇದು ಲೇಟೆಸ್ಟ್ ಚಾರ್ಟೇ ತಗೊಂಡಿರೋದು, ಅದಕ್ಕೆ ನೇಮ್ನ ಹೈಡ್ ಮಾಡಿದ್ದೀನಿ. ಓಕೆ, ಮೇಲೆ ನೇಮ್ ಕಾಣಿಸ್ತಾ ಇಲ್ಲ. ಇದು ಪೋಲ್ ಇಲ್ಲಿ ಮೇಲೆಗೆ ಹೋಗಿದೆ. ಓಕೆ, ಅಪ್ ಟ್ರೆಂಡ್ ಪ್ರೀವಿಯಸ್ಲಿ ಅಪ್ ಟ್ರೆಂಡ್ ಕಂಟಿನ್ಯೂ ಆಗಿದೆ, ದೆನ್ ಕನ್ಸಾಲಿಡೇಷನ್ ಆಗಿದೆ, ಸೈಡ್ ವೇಸ್ ಕನ್ಸಾಲಿಡೇಷನ್, ಸರಿನಾ. ಸೈಡ್ ವೇಸ್ ಕನ್ಸಾಲಿಡೇಷನ್ ಆಗಿಬಿಟ್ಟು ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ ನೋಡಿ, ಕಾಣಿಸ್ತಾ ಇದೆಯಾ. ಬ್ರೇಕ್ಔಟ್ ಕೊಟ್ಟು ಅಪ್ ಟ್ರೆಂಡ್ ಹಂಗೆ ಮೂವ್ ಆಗಿದೆ. ಈಗ ಇದರಲ್ಲಿ ಟಾರ್ಗೆಟ್ ಎಷ್ಟು ಸಿಗುತ್ತೆ ಅಂದರೆ, ಈ ಪೋಲ್ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತು ಮೇಲ್ಗಡೆ ಪ್ರೊಜೆಕ್ಟ್ ಮಾಡಿದ್ರೆ ಅಷ್ಟು ಟಾರ್ಗೆಟ್ ನಮ್ಗೆ ಸಿಗುತ್ತೆ. ಅಂದರೆ ಇವಾಗ ಇಲ್ಲಿ ಇಷ್ಟಿರುತ್ತಲ್ವಾ ಟ್ರಾವೆಲ್ಲು, ಈ ಪೋಲ್ದು ಲೆಂತ್ ಇಷ್ಟಿರುತ್ತಲ್ವಾ, ಇಷ್ಟು ಲೆಂತ್ ಪೋಲ್ದಿದ್ದರೆ ಮೇಲೆ ಬ್ರೇಕ್ಔಟ್ ಆದಮೇಲೆ ಅಷ್ಟು ಟಾರ್ಗೆಟ್ ನಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಅದೇ ಇದು ಬುಲ್ಲಿಶ್ ಪ್ಯಾಟರ್ನ್ ಆಯಿತು ಮೇಲೆ, ಕೆಳಗಡೆ ಇದು ಬಿಯರಿಶ್ ಪ್ಯಾಟರ್ನ್, ಬಿಯರಿಶ್ ಫ್ಲಾಗ್ ಪ್ಯಾಟರ್ನ್. ಇದರಲ್ಲಿ ಉಲ್ಟಾ ಸೇಮ್ ಎಕ್ಸಾಕ್ಟ್ಲಿ ಬುಲ್ಲಿಶ್ ಫ್ಲಾಗಲ್ಲಿ ಏನಾಗುತ್ತೋ ಅದೇ, ಬಟ್ ಉಲ್ಟಾ ಡೌನ್ ಟ್ರೆಂಡ್. ಪ್ರೀವಿಯಸ್ಲಿ ಡೌನ್ ಟ್ರೆಂಡ್ ಇರುತ್ತೆ. ಡೌನ್ ಟ್ರೆಂಡ್ ಬಂದು ಅಟ್ ಸಮ್ ಪಾಯಿಂಟ್ ಇಲ್ಲಿ ಬುಲ್ಸ್ ಬಂದು ಕಂಟ್ರೋಲ್ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಬುಲ್ಸು ಮತ್ತು ಬೈಯರ್ಸು ಮತ್ತು ಸೆಲ್ಲರ್ಸು ಇಲ್ಲಿ ಫೈಟ್ ಹಾಕೊಂತಾರೆ ಇಬ್ರು, ಸರಿನಾ. ಹೊಡೆದ್ಲಾಡ್ದಾಗ ಅಟ್ ಸಮ್ ಪಾಯಿಂಟ್ ಬಿಯರ್ಸ್ ಏನಿರ್ತಾರೆ ಅವರು ಬುಲ್ಸ್ನ ಡಾಮಿನೇಟ್ ಮಾಡ್ತಾರೆ. ಅಂದರೆ ಸೆಲ್ಲರ್ಸು ಬೈಯರ್ಸ್ನ ಡಾಮಿನೇಟ್ ಮಾಡಿ ಮುಗಿಸ್ಬಿಡ್ತಾರೆ. ಓಕೆ, ಕೊಚ್ಚಾಕ್ಬಿಡ್ತಾರೆ ಅನ್ಕೊಳ್ಳಿ. ಕೆಳಗೆ ಬಿತ್ತು, ಇಲ್ಲಿ ಬ್ರೇಕ್ ಡೌನ್ ಆಯಿತು, ಪಟ ಅಂತ ಕೆಳಗೆ ಬೀಳುತ್ತೆ. ಇಲ್ಲಿ ಏನು ಪೋಲು ಲೆಂತ್ ಇರುತ್ತೋ ಅಷ್ಟು ಟಾರ್ಗೆಟ್ ಕೆಳಗಡೆ ನಮಗೆ ಸಿಗುತ್ತೆ. ಅರ್ಥ ಆಯ್ತಾ. ಇಲ್ಲಿ ನೋಡಿ ಕಾಣಿಸ್ತಾ. ಪ್ರೀವಿಯಸ್ಲಿ ಡೌನ್ ಟ್ರೆಂಡ್ ಇತ್ತು, ಇಲ್ಲಿ ಬಂದು ಅಕ್ಯುಮಿಲೇಟ್ ಆಯಿತು ಒಂದೇ ಝೋನಲ್ಲಿ, ಮೇಲ್ಗಡೆ ಒಂದು ಲೈನು ಕೆಳಗಡೆ ಒಂದು ಲೈನು, ಪ್ಯಾರಲಲ್ ಲೈನ್ಸ್ ಒಂದೇ ಚಾನಲಲ್ಲಿ ಈ ಥರ ಅಕ್ಯುಮಿಲೇಟ್ ಆಗಿರುತ್ತೆ. ಅಕ್ಯುಮಿಲೇಟ್ ಆಗಿ ಅಟ್ ಸಮ್ ಪಾಯಿಂಟ್ ಸ್ಟ್ರಾಂಗ್ ಆಗಿ ಬ್ರೇಕ್ ಡೌನ್ ಕೊಟ್ಟು ಕೆಳಗಡೆಗೆ ಬರುತ್ತೆ. ಕೆಳಗಡೆಗೆ ಬಂದಾಗ ಇಲ್ಲಿ ಪೋಲು ಇದಿತ್ತಲ್ವಾ, ಈ ಪೋಲು ಎಷ್ಟು ಲೆಂತ್ ಇರುತ್ತೋ ಕೆಳಗಡೆ ಟಾರ್ಗೆಟು ಅಷ್ಟು ಕೊಡುತ್ತೆ. ಓಕೆ, ನೆಕ್ಸ್ಟ್ ಟ್ರಯಾಂಗುಲರ್ ಪ್ಯಾಟ್ರನ್. ಇಲ್ಲಿ ನೋಡಿ ಏನಾಗುತ್ತೆ ಟ್ರಯಾಂಗಲ್ ಪ್ಯಾಟರ್ನ್ಸ್ ಅಲ್ಲಿ ಅಂದ್ರೆ, ನೋಡಿ ಇಲ್ಲಿ ಬುಲ್ಲಿಶ್ ಟ್ರಯಾಂಗಲ್ ಪ್ಯಾಟರ್ನ್ ಬರುತ್ತೆ, ಬೇರಿಶ್ ಟ್ರಯಾಂಗಲ್ ಪ್ಯಾಟರ್ನ್ ಬರುತ್ತೆ, ಮತ್ತೆ ನ್ಯೂಟ್ರಲ್ ಟ್ರಯಾಂಗಲ್ ಪ್ಯಾಟರ್ನ್ ಬರುತ್ತೆ. ನ್ಯೂಟ್ರಲ್ ಅಂದ್ರೆ ಯಾವ ಸೈಡ್ ಆದ್ರೂ ಬ್ರೇಕ್ಔಟ್ ಆಗ್ಬೋದು, ಮೇಲೆ ಆದ್ರೂ ಆಗ್ಬೋದು, ಕೆಳಗಡೆ ಆದ್ರೂ ಆಗ್ಬೋದು. ಓಕೆ, ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ರಫ್ ಆಗಿ ನೋಡಿ ಈ ತರ ಕೆಳಗಡೆಯಿಂದ ಮೇಲೆಗೆ ಬರುತ್ತೆ ಪ್ರೈಸ್ ಅಪ್ ಟ್ರೆಂಡ್ ಆಗಿ ಮೇಲೆಗೆ ಬಂದಾಗ ಇದು ರೆಸಿಸ್ಟೆನ್ಸ್ ಝೋನು. ಓಕೆ, ಈ ರೆಸಿಸ್ಟೆನ್ಸ್ ಝೋನಲ್ಲಿ ಪ್ರೈಸ್ ಬಂದು ಪ್ಯಾರಾಬೋಲಿಕ್ ಆಗಿ ಇಟ್ಟಾದಾಗ ಆಬ್ವಿಯಸ್ಲಿ ಬ್ರೇಕ್ ಆಗಲ್ಲ. ಅವಾಗ ಏನಾಗುತ್ತೆ, ಇಲ್ಲಿ ಮತ್ತೆ ಉಲ್ಟಾ ಹೊಡೆಯುತ್ತೆ, ಉಲ್ಟಾ ಪ್ರೈಸ್ ಮತ್ತೆ ಬರುತ್ತೆ ಇಲ್ಲಿಗೆ. ಮತ್ತೆ ಇಲ್ಲಿ ಬುಲ್ ಸೆಂಟರ್ ಆಗ್ತಾರೆ, ಪ್ರೈಸ್ ನ ಮೇಲೆ ಎತ್ಕೊಂಡು ಹೋಗ್ತಾರೆ, ಮತ್ತೆ ಬಿಯರ್ ಸೆಂಟರ್ ಆಗ್ತಾರೆ, ಇಲ್ಲಿ ಕೆಳಗೆ ಕೊಡಿತಾರೆ. ಬಟ್ ಈ ಲೋ ಏನಿದೆ, ಈ ಲೋನ ನೆಕ್ಸ್ಟ್ ಲೋ ಬ್ರೇಕ್ ಮಾಡಲ್ಲ. ನೆಕ್ಸ್ಟ್ ಲೋ ಏನಾಗುತ್ತೆ, ಅದಕ್ಕಿಂತ ಮೇಲೆ ಕ್ರಿಯೇಟ್ ಆಗುತ್ತೆ, ಅದಕ್ಕಿಂತ ಮೇಲೆ ನೆಕ್ಸ್ಟ್ ಲೋ ಕ್ರಿಯೇಟ್ ಆಗುತ್ತೆ. ಓಕೆ, ಹೈಯರ್ ಲೋಸ್, ಇದಕ್ಕಿಂತ ಮೇಲೆ ಇದು, ಇದಕ್ಕಿಂತ ಮೇಲೆ ಇದು, ಇದಕ್ಕಿಂತ ಮೇಲೆ ಇದು, ಆ ತರ ಹೈಯರ್ ಲೋಸ್ ಕ್ರಿಯೇಟ್ ಆಗ್ತಾ ರೆಸಿಸ್ಟೆನ್ಸ್ ಏನಾಗುತ್ತೆ, ನಾನೇನು ಹೇಳಿದೆ, ಗಡಾರಿ ಎತ್ಕೊಂಡು ಹೊಡೆದಷ್ಟು ಗೋಡೆ ವೀಕ್ ಆಗುತ್ತಲ್ವಾ, ಅದೇ ಥರ ರೆಸಿಸ್ಟೆನ್ಸ್ಗೆ ಹೊಡಿತಾ ಪ್ರೈಸು ವೀಕ್ ಆಗ್ತಾ ಹೋಗುತ್ತೆ. ವೀಕ್ ಆದಾಗ ಅಟ್ ಸಮ್ ಪಾಯಿಂಟ್ ಬುಲ್ಸು ಡಾಮಿನೇಟ್ ಮಾಡ್ತಾರೆ ಕಂಪ್ಲೀಟ್ ಬಿಯರ್ಸ್ನ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾರೆ, ಆಗ ಬ್ರೇಕ್ಔಟ್ ಕೊಡುತ್ತೆ. ಓಕೆ, ಎಕ್ಸಾಂಪಲ್ ನೋಡಿ, ರಫ್ ಆಗಿ ಈ ಥರ ಕಾಣಿಸುತ್ತೆ. ಅರ್ಥ ಆಯ್ತಾ. ಈಗ ರೆಸಿಸ್ಟೆನ್ಸು ಹಿಂಗೆ ಒಂದು ಲೈನ್ ಆದ್ರೂ ಇರ್ಬೋದು, ಅಥವಾ ಇಲ್ಲಿ ಸಪೋರ್ಟ್ ಇದ್ದು ಮೇಲೆ ಪ್ರೈಸ್ ಬಂದು ಈ ಥರ ಇಲ್ಲೂ ಅಕ್ಯುಮಿಲೇಟ್ ಆಗ್ಬೋದು. ಓಕೆ, ಇಲ್ಲೂ ಲೋವರ್ ಲೋ ಥರ ಅಕ್ಯುಮಿಲೇಟ್ ಆಗಿ ಈ ಟ್ರೆಂಡ್ ಲೈನ್ ಇರುತ್ತಲ್ವಾ, ಈ ಟ್ರೆಂಡ್ ಲೈನು ಈ ತರ ಫಾರ್ಮೇಶನ್ ಆಗಿ ಇದನ್ನು ರೆಸಿಸ್ಟೆನ್ಸ್ ತರ ಆಕ್ಟ್ ಮಾಡ್ಬೋದು. ಆವಾಗ ಮೇಲೆಗಡೆ ಬ್ರೇಕ್ಔಟ್ ಕೊಟ್ಟು ಪ್ರೈಸ್ ಹಿಂಗೂ ಹೋಗ್ಬೋದು. ಬೇಸಿಕಲಿ ಏನು, ರೆಸಿಸ್ಟೆನ್ಸ್ನ
ಬ್ರೇಕ್ ಮಾಡಬೇಕು. ರೆಸಿಸ್ಟೆನ್ಸ್ ಬೀಟ್ ಒಂದು ಸಿಂಗಲ್ ಲೈನ್ ಈ ತರ ಆದ್ರೂ ಇರ್ಬೋದು, ಅಥವಾ ಒಂದು ಟ್ರೆಂಡ್ ಲೈನ್ ಆದ್ರೂ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ಬೋದು. ಈ ತರ ಕ್ರಿಯೇಟ್ ಆಗಿ ಮೇಲ್ಗಡೆ ಟ್ರೆಂಡ್ ಲೈನ್ಗೆ ಪದೇ ಪದೇ ಪ್ರೈಸ್ ಹೊಡಿತಾ ಅಟ್ ಸಮ್ ಪಾಯಿಂಟ್ ಬ್ರೇಕ್ಔಟ್ ಕೊಟ್ಬಿಟ್ಟು ಪ್ರೈಸ್ ಮೇಲೇನು ಹೋಗ್ಬೋದು. ಓಕೆ, ನೋಡಿ ಚಾರ್ಟ್ ಎಕ್ಸಾಂಪಲ್ ತಗೊಂಡಿದ್ದೀನಿ ಇಲ್ಲಿ. ಈಗ ಪ್ರೈಸ್ ಇಲ್ಲಿ ಹೋಗಿದೆ, ಮೇಲೆ ಪ್ರೈಸ್ ಹೋಗಿ ಇಲ್ಲಿ ಅಕ್ಯುಮುಲೇಟ್ ಆಗಿದೆ. ಈ ಟ್ರೆಂಡ್ ಲೈನ್ಗೆ ಪದೇ ಪದೇ ಹೊಡೆದಿದೆ ಪ್ರೈಸು, ಆಯ್ತಾ. ಪದೇ ಪದೇ ಹೊಡೆದು ಇಲ್ಲಿ ಅಟ್ ಸಮ್ ಪಾಯಿಂಟ್ ಬ್ರೇಕ್ಔಟ್ ಕೊಟ್ಟಿದೆ. ಬಟ್ ಈ ಬ್ರೇಕ್ಔಟ್ ಸಕ್ಸಸ್ಫುಲ್ ಆಗಿಲ್ಲ. ಓಕೆ, ಇದರಲ್ಲಿ ಇನ್ನೊಂದು ಪ್ಯಾಟ್ರನ್ಸ್ ಅಲ್ಲಿ ಬ್ರೇಕ್ಔಟ್ ಕೊಡುತ್ತಲ್ವಾ, ಅದು ಕೆಲವೊಂದು ಸಲ ಸಕ್ಸಸ್ಫುಲ್ ಆಗಲ್ಲ. ಏನಕ್ಕೆ ಅಂದರೆ ಸ್ಟಾಕಲ್ಲಿ ಏನಾದರೂ ಫಂಡಮೆಂಟಲ್ ಪ್ರಾಬ್ಲಮ್ ಬಂದು ಕೂರ್ಬೋದು. ಫಂಡಮೆಂಟಲ್ ಪ್ರಾಬ್ಲಮ್ ಏನಾದರೂ ಅರೈಸ್ ಆದರೆ ಆಗ ಟೆಕ್ನಿಕಲ್ಸ್ ವರ್ಕ್ ಆಗಲ್ಲ. ನಾನು ಹೇಳಿದ್ನಲ್ವ, ಇದು ಅದೇ ಥರ ಆಗಿರೋದು ನೋಡಿ. ಈ ಎಕ್ಸಾಂಪಲ್ ಬೇಕು ಅಂತಲೇ ತಗೊಂಡೆ ನಾನು. ಇಲ್ಲಿ ಬ್ರೇಕ್ಔಟ್ ಕೊಟ್ಟ ಮೇಲೆ ಹೋಗಿದೆ. ಇಲ್ಲಿ ಏನೋ ಅಟ್ ಸಮ್ ಪಾಯಿಂಟ್ ಇಲ್ಲಿ ಕಾಣಿಸ್ತಾ ಇದೆಯಾ, ಸ್ಟ್ರಾಂಗ್ ಹ್ಯಾಮರ್, ರಿವರ್ಸ್ ಹ್ಯಾಮರ್, ಬಿಯರಿಶ್ ಕ್ಯಾಂಡಲ್. ಇಲ್ಲಿ ಏನಾಗಿದೆ ಅಂದರೆ ಏನೋ ನೆಗೆಟಿವ್ ನ್ಯೂಸ್ ಬಂದಿದೆ ಸ್ಟಾಕ್ ಬಗ್ಗೆ. ಅದೇನಾಗಿದೆ, ಪ್ರೈಸು ಮತ್ತೆ ಅಲ್ಲಿಂದ ರಿವರ್ಸಲ್ ಆಗೋಗಿ ಇವಾಗ ಪ್ರೀವಿಯಸ್ಲಿ ಎಲ್ಲಿ ಬ್ರೇಕ್ಔಟ್ ಕೊಟ್ಟಿತ್ತೋ ಅದೇ ಝೋನ್ಗೆ ಮತ್ತೆ ಬಂದಿದೆ. ಈಗ ಏನಾಗ್ಬೋದು, ಐದರ್ ಅದು ಫಂಡಮೆಂಟಲಿ ತುಂಬ ನೆಗೆಟಿವ್ ಅನ್ಸಿದ್ರೆ ಈ ಝೋನ್ನ ಬ್ರೇಕ್ ಡೌನ್ ಮಾಡಿ ಕೆಳಗಡೆಗೆ ಬಂದ್ಬಿಡ್ಬೋದು. ಆಗ ಈ ಪ್ಯಾಟ್ರನ್ ಕಂಪ್ಲೀಟಾಗಿ ಫೇಲ್ಯೂರ್ ಆಗೋಗುತ್ತೆ. ಅಥವಾ ಇಲ್ಲಿಂದ ರಿವರ್ಸಲ್ ತಗೊಂಡು ಮತ್ತೆ ಇಲ್ಲಿಂದ ಯೂ ಟರ್ನ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಆಗ್ಬೋದು. ಆವಾಗ ಈ ಪ್ಯಾಟ್ರನ್ ಅವಾಗ ಇನ್ನೂ ವ್ಯಾಲಿಡ್ ಆಗಿರುತ್ತೆ ಅಂತ ಅರ್ಥ. ಇದನ್ನ ಫೇಕ್ ಬ್ರೇಕ್ ಡೌನ್ ಅಂತ ಕರೀತಾರೆ. ಇದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ಹೋಗ್ತಾ. ನೆಕ್ಸ್ಟ್, ಇದೇ ಪ್ಯಾಟ್ರನ್ ನಲ್ಲಿ ಡಿಸೆಂಡಿಂಗ್ ಟ್ರಯಾಂಗಲ್ ಅಂದ್ರೆ ಬಿಯರಿಶ್. ಓಕೆ, ಪ್ರೀವಿಯಸ್ಲಿ ಡೌನ್ ಟ್ರೆಂಡ್ ಇರುತ್ತೆ, ಇಲ್ಲೊಂದು ಸಪೋರ್ಟ್ ಝೋನ್ ಇರುತ್ತೆ, ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಸರಿನಾ, ಪ್ಯಾಟ್ರನ್ಸ್ ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಇಲ್ಲಿ ಅಕ್ಯುಮುಲೇಟ್ ಆಗಿ ಈ ರೆಸಿಸ್ಟೆನ್ಸ್ ಝೋನ್ಗೆ ಹೊಡೆದು ಈ ಸಪೋರ್ಟ್ ಝೋನ್ಗೆ ಹೊಡೆದು ಏನಾಗುತ್ತೆ, ಸಪೋರ್ಟ್ ವೀಕ್ ಆಗೋಗುತ್ತೆ. ಸಪೋರ್ಟ್ ವೀಕ್ ಆಗಿ ಅಟ್ ಸಮ್ ಪಾಯಿಂಟ್ ಬ್ರೇಕ್ ಡೌನ್ ಕೊಡುತ್ತೆ. ಬ್ರೇಕ್ ಡೌನ್ ಕೊಟ್ಟಾಗ ನೋಡಿ ಕ್ಯಾಂಡಲ್ದು ಬಿಯರಿಶ್. ಓಕೆ, ಬಿಯರಿಶ್ ಮಾರಬಹುದು. ಕ್ಯಾಂಡಲ್ ಬ್ರೇಕ್ ಡೌನ್ ಕೊಡ್ತು, ಕೆಳಗಡೆಗೆ ಹೋಯ್ತು. ಅರ್ಥ ಆಯ್ತಾ? ಈ ಪ್ಯಾಟ್ರನ್ಸು ಅಬ್ಸಲ್ಯೂಟ್ಲಿ ಬುಕ್ಕಲ್ಲಿ ಯಾವ ತರ ಇರುತ್ತೋ ಅದೇ ತರ ಚಾರ್ಟ್ ಅಲ್ಲಿ ಕಾಣಿಸಲ್ಲ. ತುಂಬಾ ರಫ್ ಆಗಿರುತ್ತೆ. ಅದನ್ನ ನೀಟಾಗಿ ಕಂಡಿಡಿದ್ಬಿಟ್ಟು ಡ್ರಾ ಮಾಡೋದು ಕಲಿಬೇಕು. ಅದು ವಿತ್ ಪ್ರಾಕ್ಟೀಸೇ ಬರುತ್ತೆ. ನಾನು ನಿಮ್ಗೆ ಕೈ ಹಿಡ್ಕೊಂಡು ತೋರಿಸಿದ್ರು ಬರಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕು. ಏನು, ಟ್ರೆಂಡ್ ಲೈನ್ಸ್ ಡ್ರಾ ಮಾಡೋದು ಕಲಿಬೇಕು ಪರ್ಫೆಕ್ಟ್ ಆಗಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದು ಕಲಿಬೇಕು. ಅದರದ್ದೆಲ್ಲ ಕಾಂಬಿನೇಷನ್ ಮಾಡ್ತಾ ಈಸಿಯಾಗಿ ಸಿಕ್ಬಿಡುತ್ತೆ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಬಂತು, ಇಲ್ಲಿ ಅಕ್ಯುಮುಲೇಟ್ ಆಗಿ ನೋಡಿ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ವಿಕ್ಸ್ ನ ಕಟ್ ಮಾಡಿ ಬಾಡೀಸ್ಗೆ ಟ್ರೆಂಡ್ ಲೈನ್ ನ ಡ್ರಾ ಮಾಡಿದ್ದೀನಿ. ಆಯ್ತಾ, ಇದೇ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಯಾವ ತರ ಕಾಣಿಸುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಬಂದು ಪ್ರೈಸು ಇಲ್ಲಿ ಅಕ್ಯುಮುಲೇಟ್ ಆಯಿತು, ಈ ಝೋನ್ ಅಲ್ಲಿ ಅಕ್ಯುಮುಲೇಟ್ ಆಗ್ಬಿಟ್ಟು ಇಲ್ಲಿ ಬ್ರೇಕ್ ಡೌನ್ ಕೊಟ್ಬಿಟ್ಟು ಡೌನ್ ಟ್ರೆಂಡ್ ಕಂಟಿನ್ಯೂ ಆಯಿತು. ಪ್ರೀವಿಯಸ್ಲಿ ಡೌನ್ ಟ್ರೆಂಡ್ ಇತ್ತು, ಇಲ್ಲೂ ಡೌನ್ ಟ್ರೆಂಡ್ ಕಂಟಿನ್ಯೂ ಆಯಿತು. ಹಂಗೆ ಅರ್ಥ ಆಯ್ತಾ? ಇದು ಬೇರಿಶ್ ಟ್ರಯಾಂಗಲ್. ಸಿಮೆಟ್ರಿಕಲ್ ಟ್ರಯಾಂಗಲ್ ಅಂದ್ರೆ ಸೇಮ್ ಟ್ರಯಾಂಗಲ್ಸ್ ಇದೇ ತರನೇ ಪ್ಯಾಟ್ರನ್ಸ್. ಬಟ್ ಪ್ರೀವಿಯಸ್ಲಿ ಈ ಟ್ರಯಾಂಗಲ್ಸ್ ಏನು ಅಂದ್ರೆ ಕಂಟಿನ್ಯೂಷನ್ ಪ್ಯಾಟ್ರನ್. ಪ್ರೀವಿಯಸ್ಲಿ ಯಾವ ಟ್ರೆಂಡ್ ಇರುತ್ತೋ ಆ ಟ್ರೆಂಡ್ ಕಂಟಿನ್ಯೂ ಆಗಕ್ಕೆ ಟ್ರೈ ಆಗುತ್ತೆ. ಅಪ್ ಟ್ರೆಂಡ್ ಇದ್ರೆ ಅಪ್ ಟ್ರೆಂಡ್ ಕಂಟಿನ್ಯೂ ಆಗಕ್ಕೆ ಟ್ರೈ ಆಗುತ್ತೆ. ನೆಕ್ಸ್ಟ್ ಡೌನ್ ಟ್ರೆಂಡ್ ಇದ್ರೆ ನೋಡಿ, ಇಲ್ಲಿ ಡೌನ್ ಟ್ರೆಂಡ್ ಇದ್ರೆ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗಕ್ಕೆ ಟ್ರೈ ಆಗುತ್ತೆ. ಸಿಮೆಟ್ರಿಕಲ್ ಪ್ಯಾಟ್ರನ್ಸ್ ಅಲ್ಲಿ ಏನು ಅಂದ್ರೆ ಯಾವ ಟ್ರೆಂಡ್ ಆದ್ರೂ ಇರಲಿ, ಅಪ್ ಟ್ರೆಂಡ್ ಆದ್ರೂ ಇರಲಿ, ಡೌನ್ ಟ್ರೆಂಡ್ ಆದ್ರೂ ಇರಲಿ, ಅದು ಯಾವ ಕಡೆ ಬೇಕಾದ್ರೂ ಬ್ರೇಕ್ಔಟ್ ಕೊಡ್ಬೋದು. ಐದರ್ ಅಪ್ ಸೈಡ್ ಆದ್ರೂ ಬ್ರೇಕ್ಔಟ್ ಕೊಡ್ಬೋದು, ಅಥವಾ ಡೌನ್ ಸೈಡ್ ಆದ್ರೂ ಬ್ರೇಕ್ಔಟ್ ಕೊಡ್ಬೋದು. ಓಕೆ, ಅದನ್ನ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಕರೀತಾರೆ. ಯಾವ ಸೈಡ್ ಬ್ರೇಕ್ಔಟ್ ಕೊಟ್ರೆ ಆ ಸೈಡ್ ನಾವು ಟ್ರೇಡ್ ತಗೊಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್. ಇದು ಲಾಂಗ್ ಟರ್ಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ವೀಕ್ಲಿ ಮತ್ತೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗೋ ಪ್ಯಾಟರ್ನ್ ಇದು ಕಪ್ ಅಂಡ್ ಹ್ಯಾಂಡಲ್. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರೀವಿಯಸ್ಲಿ ಅಪ್ ಟ್ರೆಂಡ್ ಹೋಗ್ತಾ ಹೋಗುತ್ತೆ. ಓಕೆ, ಅಪ್ ಟ್ರೆಂಡ್ ಆಗುತ್ತಾ ಹೋಗುತ್ತೆ. ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡುತ್ತೆ ಸ್ಟಾಕ್. ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ಕೆಳಗಡೆಗೆ ಬಂದು ಕರೆಕ್ಷನ್ ತರ ಕೊಡುತ್ತೆ. ಓಕೆ, ಕರೆಕ್ಷನ್ ಕೊಟ್ಟು ಈ ಪಾಯಿಂಟ್ ವರ್ಗೂ ಕರೆಕ್ಷನ್ ಕೊಡುತ್ತೆ. ಆಮೇಲೆ ಈ ಪಾಯಿಂಟ್ ಅಲ್ಲಿ ಮತ್ತೆ ಬುಲ್ ಸೆಂಟರ್ ಆಗ್ತಾರೆ. ಓಕೆ, ಬುಲ್ ಸೆಂಟರ್ ಆಗ್ಬಿಟ್ಟು ನಿಧಾನವಾಗಿ ಅಕ್ಯುಮುಲೇಟ್ ಮಾಡ್ಕೊಂಡು ಎತ್ಕೊಂಡು ಹೋಗಿ ಮತ್ತೆ ರೆಸಿಸ್ಟೆನ್ಸ್ ನ ಹೊಡಿತಾರೆ. ಅವಾಗ ಏನಾಗುತ್ತೆ, ಇಲ್ಲಿ ಬಂದು ಬಿಯರ್ಸ್ ಮತ್ತೆ ಇಲ್ಲಿ ಕಂಟ್ರೋಲ್ ತಗೊಳಕ್ ಟ್ರೈ ಮಾಡ್ತಾರೆ, ಮತ್ತೆ ಕೆಳಗಡೆ ಪುಷ್ ಮಾಡ್ತಾರೆ. ಪುಷ್ ಮಾಡಿದಾಗ ಏನಾಗುತ್ತೆ, ಬುಲ್ಸು ಇಲ್ಲಿಂದ ಇಲ್ಲವರೆಗೂ ಮೊಮೆಂಟಮ್ ಎತ್ಕೊಂಡು ಹೋಗಿರ್ತಾರಲ್ವಾ ಸ್ಟಾಕ್ ನ, ಸ್ವಲ್ಪ ಸ್ಟ್ರೈನ್ ಆಗಿರ್ತಾರೆ. ಬೈಯರ್ಸು ಇಲ್ಲಿಂದ ಇಲ್ಲವರೆಗೂ ಎತ್ಕೊಂಡು ಹೋಗಿರ್ತಾರಲ್ವಾ ಸ್ಟಾಕ್ ನ, ಅದೇ ಎನರ್ಜಿ ಇಲ್ಲಿರೋ ಎನರ್ಜಿ ಇಲ್ಲಿರಲ್ಲ. ಸ್ವಲ್ಪ ಅವ್ರದ್ದು ಪವರ್ ಡೌನ್ ಆಗಿರುತ್ತೆ. ನಾನು ಈಸಿಯಾಗಿ ಅರ್ಥ ಆಗೋ ತರ ಹೇಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಅವ್ರದ್ದು ಪವರ್, ಬುಲ್ಸ್ದು ಪವರ್ ಕಮ್ಮಿ ಆಗಿರುತ್ತೆ ಈ ಪಾಯಿಂಟ್ ಅಲ್ಲಿ. ಓಕೆ, ಅವಾಗ ಏನಾಗುತ್ತೆ, ಬಿಯರ್ಸ್ ಸ್ವಲ್ಪ ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾರೆ. ಒಂದ್ ಸಣ್ಣ ಪುಲ್ ಬ್ಯಾಕ್ ಕೊಟ್ಟಾದ್ಮೇಲೆ ಮತ್ತೆ ಬುಲ್ಸ್ ಬಂದು ಮತ್ತೆ ಇಲ್ಲಿ ಎಂಟರ್ ಆಗ್ತಾರೆ. ಓಕೆ, ಎಂಟರ್ ಆಗ್ಬಿಟ್ಟು ಮತ್ತೆ ಪ್ರೈಸ್ ನ ಮೇಲೆ ಎತ್ಕೊಂಡೋಗಿ ಬ್ರೇಕ್ಔಟ್ ಕೊಟ್ಟು ಪ್ರೈಸ್ ಮೇಲೆ ತಳ್ಳುತ್ತಾರೆ. ಅರ್ಥ ಆಯ್ತಾ? ಚಾರ್ಟ್ ಅಲ್ಲಿ ನೋಡಿ ಹೇಳ್ತೀನಿ ಯಾವ ತರ ಅಂತ. ಪ್ರೈಸು ಇಲ್ಲಿಗೆ ಬಂದ ಮೇಲೆ ಈ ಝೋನ್ ಏನಿದೆ ಇದು ರೆಸಿಸ್ಟೆನ್ಸ್ ಝೋನು. ಸರಿನಾ? ಈ ರೆಸಿಸ್ಟೆನ್ಸ್ ಝೋನ್ ಇಂದ ರೆಸಿಸ್ಟೆನ್ಸ್ ತಗೊಂಡು ವಾಪಸ್ ಪ್ರೈಸ್ ಕೆಳಗಡೆಗೆ ಬಂದಿದೆ. ಪ್ರೈಸ್ ಕೆಳಗಡೆಗೆ ಬಂದ ಮೇಲೆ ಇಲ್ಲಿ ನೋಡಿ ಈ ಪಾಯಿಂಟ್ ಅಲ್ಲಿ ಬುಲ್ಸ್ ಎಂಟರ್ ಆಗಿದ್ದಾರೆ. ಬುಲ್ಸು ಎಂಟರ್ ಆಗ್ಬಿಟ್ಟು ದೊಡ್ಡ ಕ್ಯಾಂಡಲ್ ಕ್ರಿಯೇಟ್ ಮಾಡ್ಕೊಂಡು ಮೇಲೆ ಹೋಗಿ ಹೊಡೆದಿದ್ದಾರೆ ಆ ರೆಸಿಸ್ಟೆನ್ಸ್ ಝೋನ್ಗೆ. ಸರಿನಾ? ಅಲ್ಲಿ ಏನಾಯ್ತು, ಒಂದೇ ಸರಿ ಹೋಗಿ ಬ್ರೇಕ್ಔಟ್ ಕೊಡ್ತಾ ಇಲ್ಲ, ಚಿಕ್ಕದಾಗಿ ಮತ್ತೆ ಪುಲ್ ಬ್ಯಾಕ್ ಕೊಡ್ತು.
ಪುಲ್ ಬ್ಯಾಕ್ ಕೊಟ್ಟದ್ಮೇಲೆ ಮತ್ತೆ ಬುಲ್ಸ್ ನೋಡಿ ಇಲ್ಲಿ ಎಂಟರ್ ಆಗಿದ್ದಾರೆ, ಈ ಕ್ಯಾಂಡಲ್ ಮೇಲೆ ಕಾಣಿಸ್ತಾ ಇದೆಯಾ, ಇಲ್ಲಿ ಎಂಟರ್ ಆಗಿಬಿಟ್ಟು ಪ್ರೈಸ್ನ ಮತ್ತೆ ಮೇಲೆಗೆ ಎತ್ಕೊಂಡು ಹೋಗಿದ್ದಾರೆ, ಮತ್ತೆ ಮೇಲೆಗೆ ಎತ್ಕೊಂಡು ಹೋಗಿ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದ್ದಾರೆ. ಬುಲ್ಸ್ ಮತ್ತೆ ಇಲ್ಲಿ ಎಂಟರ್ ಆಗಿದ್ದಾರೆ ನೋಡಿ, ಈ ಕ್ಯಾಂಡಲ್ಸ್ ಅಲ್ಲಿ ಮತ್ತೆ ಬುಲ್ಸ್ ಎಂಟರ್ ಆಗಿದ್ದಾರೆ, ಎಂಟರ್ ಆದ್ಮೇಲೆ ಮತ್ತೆ ಮೇಲೆಗೆ ಎತ್ಕೊಂಡೋಗಿ ಬ್ರೇಕ್ಔಟ್ ಕೊಟ್ಟಿದ್ದಾರೆ ಈ ಝೋನ್ನ, ರೆಸಿಸ್ಟೆನ್ಸ್ ಝೋನ್ನ. ಅರ್ಥ ಆಯ್ತಾ? ಇದು ಚಾರ್ಟ್ ಇನ್ನು ರನ್ನಿಂಗ್ ಅಲ್ಲಿ ಇದೆ. ಇಲ್ಲಿ ಬ್ರೇಕ್ಔಟ್ ಕೊಟ್ರೆ, ಇದು ಬ್ರೇಕ್ಔಟ್ ಕೊಟ್ರೆ ಎಷ್ಟು ಟಾರ್ಗೆಟ್ ಸಿಗೋದು ಗೊತ್ತಾ ನೋಡಿ, ಇಲ್ಲಿ ನೆಕ್ಲೈನ್ ಇದೆಯಲ್ವಾ, ಈ ನೆಕ್ಲೈನ್ ಇಂದ ಹಿಡಿದು ಈ ಕಪ್ಪದು ಲೋ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟು ಡಿಸ್ಟೆನ್ಸು ಮೇಲ್ಗಡೆ ನಮಗೆ ಟಾರ್ಗೆಟ್ ಸಿಗುತ್ತೆ. ಓಕೆ, ಇದು ಬ್ರೇಕ್ಔಟ್ ಆದರೆ, ಈಗ ಬ್ರೇಕ್ಔಟ್ ಕೊಟ್ಟರೆ ಇದು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟು ಡಿಸ್ಟೆನ್ಸು ಮೇಲ್ಗಡೆ ಪ್ರೊಜೆಕ್ಟ್ ಮಾಡಿದ್ರೆ ಅಷ್ಟು ಟಾರ್ಗೆಟ್ ನಮಗೆ ಸಿಗುತ್ತೆ. ಇದು ನೋಡೋಕೆ ಯಾವ ಥರ ಇದೆ, ಕಪ್ಪು ನೋಡಿ, ಇದು ಕಪ್ಪು, ಇದು ಹ್ಯಾಂಡಲ್ಲು ಅಲ್ವಾ, ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ ಈ ಥರ. ಇದು ಕಪ್ಪು ಲಾರ್ಜ್ ಬಾಡಿ, ಚಿಕ್ಕದಾಗಿ ಅದಕ್ಕೊಂದು ಹ್ಯಾಂಡಲ್ ಹಿಡ್ಕೊಳಕ್ಕೆ ಇರುತ್ತಲ್ವಾ, ಅದಕ್ಕೆ ಇದನ್ನ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ ಅಂತ ಕರೆಯೋದು. ಇಲ್ಲಿ ಏನಾಗಿದೆ, ಬುಲ್ಸು ಒಂದೇ ಸಲ ಹೋಗಿ ಬ್ರೇಕ್ಔಟ್ ಕೊಡೋಕ್ಕಾಗಿಲ್ಲ, ಒಂದು ಚಿಕ್ಕದಾಗಿ ಪುಲ್ ಬ್ಯಾಕ್ ತಗೊಂಡು ಬುಲ್ಸು ಬ್ರೇಕ್ ತಗೊಂಡು ಮತ್ತೆ ಸ್ಟ್ರಾಂಗ್ ಆಗಿ ಹೊಡೆದಿದ್ದಾರೆ. ಅರ್ಥ ಆಯ್ತಾ? ಸ್ಟ್ರಾಂಗ್ ಆಗಿ ಹೊಡೆದಿದ್ದಾರೆ. ಮತ್ತೆ ನೋಡಿ ಕ್ಯಾಂಡಲ್ಸ್ ನೋಡಿ, ಇದನ್ನೇ ಉಲ್ಟಾ ಮಾಡಿದ್ರೆ ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್, ಅದೇನು ಬಿಯರಿಶ್ ಪ್ಯಾಟ್ರನ್. ಇದರಲ್ಲಿ ಏನಾಗುತ್ತೆ, ಪ್ರೀವಿಯಸ್ಲಿ ಅಪ್ ಟ್ರೆಂಡ್ ಇರುತ್ತೆ, ಮೇಲೆ ಪ್ರೈಸ್ ಎತ್ಕೊಂಡು ಹೋಗ್ತಾರೆ, ಈ ನೆಕ್ಲೈನ್ ಓಕೆ ರೆಸಿಸ್ಟೆನ್ಸ್ ಅಂತ ಇಟ್ಕೊಳ್ಳಿ. ಈ ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ಔಟ್ ಮಾಡಿ ಪ್ರೈಸು ಮೇಲೆಗೆ ಹೋಗುತ್ತೆ, ಬಟ್ ಹಂಗೆ ಮೇಲೆಗೆ ಹೋಗೋಕೆ ಆಗಲ್ಲ ಅದ್ರ ಕೈಯಲ್ಲಿ. ಇಲ್ಲಿ ಏನಾಗುತ್ತೆ, ಬಿಯರ್ಸ್ ಬಂದು ಎಂಟರ್ ಆಗ್ತಾರೆ, ಸೆಲ್ಲರ್ಸ್ ಬಂದು ಎಂಟರ್ ಆಗ್ಬಿಟ್ಟು ಪ್ರೈಸ್ನ ವಾಪಸ್ ಕೆಳಗಡೆಗೆ ಬಂದು ಕೊಡ್ತಾರೆ, ಇಲ್ಲಿ ವಾಪಸ್ ಕೆಳಗಡೆಗೆ ಬಂದು ಹೊಡಿತಾರೆ. ಇದಕ್ಕೆ ಇದೇನಾಗಿತ್ತು, ಪ್ರೀವಿಯಸ್ಲಿ ರೆಸಿಸ್ಟೆನ್ಸ್ ಝೋನ್ ಆಗಿತ್ತು, ಈಗ ಸಪೋರ್ಟ್ ಝೋನ್ ಆಗಿದೆ. ಈ ಸಪೋರ್ಟ್ ಝೋನಿಂದ ಮತ್ತೆ ಪ್ರೈಸ್ ಬೌನ್ಸ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಮತ್ತೆ ಬುಲ್ಸ್ ಬರ್ತಾರೆ, ಈಗ ಪ್ರೈಸ್ ಕೆಳಗಡೆಗೆ ಬರ್ದೇ ಇರೋ ಥರ ರೆಸಿಸ್ಟ್ ಮಾಡ್ತಾರೆ, ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಪ್ರೈಸ್ ರೈಸ್ ಆಗುತ್ತೆ. ಆಗ ಇಲ್ಲಿ ಯಾರು ಸೆಲ್ ಮಾಡಿರ್ತಾರೆ ಸೆಲ್ಲರ್ಸು, ಅವ್ರು ಅಗ್ರೆಸಿವ್ ಆಗಿ ಮತ್ತೆ ಎಂಟರ್ ಆಗ್ತಾರೆ ಇಲ್ಲಿ ಬಿಯರ್ಸು. ಓಕೆ, ಬಿಯರ್ಸ್ ಸೆಲ್ಲರ್ಸ್ ಎಂಟರ್ ಆಗಿಬಿಟ್ಟು ಮತ್ತೆ ಹಾಕಿ ಕೆಳಗಡೆ ಹೊಡಿತಾರೆ. ಹೊಡೆದಾಗ ಈ ನೆಕ್ಲೈನ್ ಬ್ರೇಕ್ ಡೌನ್ ಆಗುತ್ತೆ, ಕೆಳಗಡೆಗೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಓಕೆ, ಇದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಪ್ರೀವಿಯಸ್ಲಿ ಅಪ್ ಟ್ರೆಂಡ್ ಇತ್ತು, ಪ್ರೈಸು ಈ ಲೆವೆಲ್ನ ದಾಟಿ ಮೇಲೆಗೆ ಹೋಯಿತು, ಮೇಲೆಗೆ ಹೋದ್ಮೇಲೆ ಇಲ್ಲಿ ಮತ್ತೆ ಬಿಯರ್ಸ್ ಬಂದು ಎಂಟರ್ ಆದರು. ಕ್ಯಾಂಡಲ್ಸ್ ಕಾಣಿಸ್ತಾ ಇದೆಯಾ? ಓಕೆ, ಈ ಕ್ಯಾಂಡಲ್ಸಲ್ಲಿ ನೋಡಿ ಬಿಯರ್ಸ್ ಬಂದು ಎಂಟರ್ ಆದರು. ಇಲ್ಲಿ ಏನಾಯಿತು, ಬಂದು ಇಲ್ಲಿ ಹೊಡೀತು, ಮತ್ತೆ ಇಲ್ಲಿ ಏನು ರೆಸಿಸ್ಟೆನ್ಸು ಸಪೋರ್ಟ್ ಆಗಿ ಕನ್ವರ್ಟ್ ಆಗಿರುತ್ತೋ ಆ ಸಪೋರ್ಟ್ಗೆ ಬಂದು ಮತ್ತೆ ಹೊಡೆಯುತ್ತೆ. ಇಲ್ಲಿ ಏನು ಬುಲ್ಸ್ ಬರ್ತಾರೆ, ಮತ್ತೆ ಬುಲ್ಸ್ ಬಂದು ಬೈ ಮಾಡಿ ಪ್ರೈಸ್ನ ಮೇಲೆಗೆ ಎತ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾರೆ. ಬಟ್ ಇಲ್ಲಿ ಯಾರ್ಯಾರು ಬಿಯರ್ಸು ಎಂಟರ್ ಆಗಿ ಸೆಲ್ ಮಾಡಿರ್ತಾರೋ ಅವರೆಲ್ಲ ಮತ್ತೆ ಬಂದು ಬೈಯರ್ಸ್ನ ಡಾಮಿನೇಟ್ ಮಾಡಿ ಪ್ರೈಸ್ನ ಹಾಕಿ ಕೆಳಗೆ ಹೊಡಿತಾರೆ ಹಿಂಗೆ. ಓಕೆ, ಹೊಡೆದಾಗ ಏನಾಯಿತು, ಈ ಸಪೋರ್ಟ್ ಝೋನ್ ನೋಡಿ ಇಲ್ಲಿ ಬ್ರೇಕ್ ಆಯಿತು, ಆಯ್ತಾ, ಡೌನ್ ಸೈಡ್ ಬ್ರೇಕ್ ಆಯಿತು. ಬಿಯರಿಶ್ ಮಾರುಬುಜಿ ಕ್ಯಾಂಡಲಿಂದ ಈ ಸಪೋರ್ಟ್ ಝೋನ್ ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಡೌನ್ ಟ್ರೆಂಡ್ ಹಂಗೆ ಕಂಟಿನ್ಯೂ ಆಯಿತು. ಓಕೆ, ಇದೇನಿದು ಕಪ್ಪು ಇದು ಹ್ಯಾಂಡಲು. ನಾನು ಆವಾಗಲೇ ಏನು ಹೇಳಿದೆ, ಕಪ್ ಆ್ಯಂಡ್ ಹ್ಯಾಂಡಲ್ ಈ ಥರ ಕಾಣಿಸುತ್ತೆ. ಇದನ್ನೇ ಉಲ್ಟಾ ಮಾಡಿದ್ರೆ, ಸ್ವಲ್ಪ ಕಾಫಿ ಇದೆ ಚೆಲ್ಲೋಗ್ಬಿಡುತ್ತೆ, ಇದನ್ನೇ ಉಲ್ಟಾ ಮಾಡಿದ್ರೆ ಇನ್ವರ್ಟೆಡ್ ಕಪ್ ಆ್ಯಂಡ್ ಹ್ಯಾಂಡಲ್. ಇದು ಬೇರಿಶ್ ಪ್ಯಾಟ್ರನ್ನು ಆವಾಗಲೇ ಡಿಸ್ಕಸ್ ಮಾಡಿದ್ದು ಬುಲ್ಲಿಶ್ ಪ್ಯಾಟ್ರನ್. ಅರ್ಥ ಆಯ್ತಾ? ಅದೇ ತರ ರೌಂಡಿಂಗ್ ಟಾಪ್ ಮತ್ತೆ ರೌಂಡಿಂಗ್ ಬಾಟಮ್ ಅಂತ ಕರೀತಾರೆ ಪ್ಯಾಟ್ರನ್. ಇದೇ ತರ ಸೇಮ್ ಕಪ್ ಅಂಡ್ ಹ್ಯಾಂಡಲ್ ಯಾವ ತರ ಇರುತ್ತೋ ಅದೇ ತರ. ಬಟ್ ಇದರಲ್ಲಿ ಈ ಹ್ಯಾಂಡಲ್ ಇತ್ತಲ್ವಾ, ಈ ಹ್ಯಾಂಡಲ್ ಕ್ರಿಯೇಟ್ ಆಗಲ್ಲ, ಕಂಪ್ಲೀಟ್ ಆಗಿ ಈ ತರ ಬರುತ್ತೆ ಪ್ರೈಸು, ಹಿಂಗೆ ಒಂದೇ ಸಲಿಗೆ ಇಲ್ಲಿ ಅಕ್ಯುಮುಲೇಟ್ ಆಗಿಬಿಟ್ಟು ಬ್ರೇಕ್ಔಟ್ ಕೊಟ್ಬಿಡುತ್ತೆ. ಓಕೆ, ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಅಂತ. ನೋಡಿ, ಡೌನ್ ಟ್ರೆಂಡು ಪ್ರೀವಿಯಸ್ಲಿ ಡೌನ್ ಟ್ರೆಂಡ್ ಇರುತ್ತೆ, ಹಂಗೆ ಈ ಸಪೋರ್ಟ್ನ ಬ್ರೇಕ್ ಡೌನ್ ಮಾಡಿ ಕೆಳಗಡೆಗೆ ಬರುತ್ತೆ ಅನ್ಕೊಳ್ಳಿ. ಕೆಳಗಡೆಗೆ ಬಂದು ಇನ್ ಕನ್ಸಾಲಿಡೇಷನ್ ಆಗಿ ಮತ್ತೆ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ. ಅಪ್ ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿ ಬಂದು ಸುಮ್ಮನೆ ಲೈಟ್ ಆಗಿ ಕನ್ಸಾಲಿಡೇಷನ್ ಆಗುತ್ತೆ, ಇಲ್ಲಿಗೆ ಬಂದು ಲೈಟ್ ಆಗಿ ಕನ್ಸಾಲಿಡೇಷನ್ ಆಗಿ ಮತ್ತೆ ಬ್ರೇಕ್ಔಟ್ ಕೊಟ್ಬಿಡುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಪುಲ್ ಬ್ಯಾಕ್ ಕೊಡಲ್ಲ, ಅವಾಗಲೇ ಆಗ್ದಂಗೆ ಕಪ್ ಅಂಡ್ ಹ್ಯಾಂಡಲ್ ಅಲ್ಲಿ ಕ್ರಿಯೇಟ್ ಮಾಡ್ದಂಗೆ ಹ್ಯಾಂಡಲ್ ಕ್ರಿಯೇಟ್ ಮಾಡಲ್ಲ. ಇಲ್ಲಿ ಹಂಗೆ ಬಂದು ಇಲ್ಲಿ ಕನ್ಸಾಲಿಡೇಷನ್ ಆಗ್ಬಿಟ್ಟು ಬ್ರೇಕ್ಔಟ್ ಕೊಟ್ಬಿಡುತ್ತೆ. ಓಕೆ, ನೋಡಿ ಇಲ್ಲಿ ಕಾಣಿಸುತ್ತಾ, ಇಲ್ಲಿ ಕಾಣಿಸ್ತಾ ಇದೆಯಾ ರೌಂಡಿಂಗ್ ಬಾಟಮ್. ಅರ್ಥ ಆಯ್ತಾ? ಇಲ್ಲಿ ಪ್ರೀವಿಯಸ್ಲಿ ಅಪ್ ಟ್ರೆಂಡ್ ಇತ್ತು ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ರೆಸಿಸ್ಟೆನ್ಸಿಂದ ಕೆಳಗಡೆ ತೊಗೊಂಬಂದು ಈ ಸಪೋರ್ಟ್ ಝೋನ್ ಹತ್ರ ಬಂದು ಇಲ್ಲಿ ನೋಡಿ ಡಬ್ಲ್ಯೂ ಪ್ಯಾಟ್ರನ್ ಕಾಣಿಸ್ತಾ ಇದೆಯಾ, ಇಲ್ಲೇ ಕಾಣಿಸ್ತು ನೋಡಿ ಡಬ್ಲ್ಯೂ ಪ್ಯಾಟ್ರನ್ ರಿವರ್ಸಲ್ಲು. ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮೇಷನ್ ಆಗಿಬಿಟ್ಟು ಪ್ರೈಸು ಮೇಲೆಗೆ ಹೋಯಿತು, ಇಲ್ಲಿ ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮೇಷನ್ ಆಗಿ ಮೇಲೆಗೆ ಹೋಯಿತು. ಓಕೆ, ಮೇಲೆಗೆ ಹೋಗ್ತಾ ಇಲ್ಲ ಬಂದ್ಬಿಟ್ಟು ಈ ರೆಸಿಸ್ಟೆನ್ಸ್ ಪ್ರೀವಿಯಸ್ಲಿ ರೆಸಿಸ್ಟೆನ್ಸ್ ಏನಿದೆ ಅದನ್ನ ಒಂದೇ ಸಲ ಬ್ರೇಕ್ಔಟ್ ಕೊಟ್ಟಿದೆ. ಅದೇ ತರ ಅದಕ್ಕೆ ಸೇಮ್ ಉಲ್ಟಾ ರೌಂಡಿಂಗ್ ಟಾಪ್. ಪ್ರೈಸ್ ನೋಡಿ ಮೇಲೆಗೆ ಬಂತು, ಇಲ್ಲಿ ಹೋಯ್ತು, ಇಲ್ಲಿ ಏನಾಯ್ತು, ಬುಲ್ಸು ಅವರು ಇಲ್ಲಿಂದ ಹಂಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಇಲ್ಲಿ ಏನಾಯ್ತು, ಬಿಯರ್ಸ್ ಎಂಟರ್ ಆದ್ರು ಪ್ರೈಸ್ನ ಕೆಳಗಡೆಗೆ ಎತ್ಕೊಂಡ್ಬಂದು ಈ ನೆಕ್ ಲೈನ್ನ ಬ್ರೇಕ್ ಮಾಡಿ ಕೆಳಗಡೆಗೆ ಎತ್ಕೊಂಡು ಹೊಟ್ಟೋದ್ರು, ಸೀದಾ ಬಂತು ಹೊಡೀತು. ಇಲ್ಲಿ ಏನು ಕಾಣಿಸ್ತಾ ಇದೆ, ಕಪ್ಪು ಕಾಣಿಸ್ತಾ,
ರೌಂಡಿಂಗ್ ಬಾಟಮ್ ಆರ್ ರೌಂಡಿಂಗ್ ಟಾಪ್, ರೌಂಡ್ ಆಗಿ ಈ ಥರ ಪ್ರೈಸ್ ಆಕ್ಷನ್ ಈ ಥರ ಕಾಣಿಸುತ್ತೆ, ಅದಕ್ಕೆ ಅದನ್ನು ರೌಂಡಿಂಗ್ ಬಾಟಮ್ ಆರ್ ರೌಂಡಿಂಗ್ ಟಾಪ್ ಅಂತ ಕರೀತಾರೆ. ನೋಡಿ ಇನ್ನೊಂದು ಎಕ್ಸಾಂಪಲ್ಲು, ರೌಂಡಿಂಗ್ ಬಾಟಮ್. ಓಕೆ, ಅರ್ಥ ಆಯ್ತಾ? ಇಲ್ಲಿ ಏನಾಗಿದೆ, ಪ್ರೈಸ್ ಕೆಳಗಡೆಗೆ ಬಂತು, ಇಲ್ಲಿ ಸ್ಟ್ರಾಂಗ್ ಆಗಿ ಬುಲ್ ಸೆಂಟರ್ ಆದ್ರು. ನೋಡಿ ಹ್ಯಾಮರ್ ಕ್ಯಾಂಡಲ್ ಕಾಣಿಸ್ತಾ ಇದೆಯಾ, ಸಪೋರ್ಟ್ ಝೋನಲ್ಲಿ ಹ್ಯಾಮರ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಎಂಟರ್ ಆಯಿತು, ಬುಲ್ಲಿಶ್ ಮಾರೋಬುಜು ನೀಟಾಗಿ ಎತ್ಕೊಂಡೋದ್ರು. ಇಲ್ಲಿ ಮತ್ತೆ ಅದೇ ಸ್ಟ್ರೆಂತಲ್ಲೇ ಬುಲ್ಸು ಮತ್ತೆ ಬ್ರೇಕ್ಔಟ್ ಕೊಟ್ಕೊಂಡು ಪ್ರೈಸು ಮೇಲೆಗೆ ಹೊರಟೋಯ್ತು, ಹಂಗೆ ಅಪ್ ಟ್ರೆಂಡಲ್ಲಿ. ಓಕೆ, ಈಗ ಸ್ಟಾಪ್ ಲಾಸಸ್ ಎಲ್ಲಿಡಬೇಕು? ಈ ಪ್ಯಾಟ್ರನ್ಸ್ ಓಕೆನಪ್ಪ, ನಾವು ಟಾಗಲ್ ಮಾಡ್ತಾ ಇರ್ತೀವಿ, ಚಾರ್ಟ್ಸ್ ಓಪನ್ ಮಾಡಿ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಪ್ಯಾಟ್ರನ್ ಸಿಕ್ತು. ಫಾರ್ ಎಕ್ಸಾಂಪಲ್ ಈ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟ್ರನ್ ಸಿಕ್ತು ಅನ್ಕೊಳ್ಳೋಣ. ಓಕೆ, ಈ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟ್ರನ್ ಸಿಕ್ತು, ನಾವಿವಾಗ ಇಲ್ಲಿದ್ದೀವಿ, ಬ್ರೇಕ್ಔಟ್ ಆಗಿದೆ ಅಲ್ವಾ? ಈ ಬ್ರೇಕ್ಔಟ್ ಆದಮೇಲೆ ನಾವಿಲ್ಲಿ ಎಂಟರ್ ಆಗಬೇಕಂದ್ರೆ ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು ಹೇಳ್ತೀನಿ ನೋಡಿ. ಇದು ನೆಕ್ಲೈನ್ ಅಲ್ವಾ, ನೆಕ್ಲೈನು. ಈ ನೆಕ್ಲೈನ್ ಕೆಳಗಡೆ ಸ್ವಲ್ಪ ಗ್ಯಾಪ್ ಕೊಟ್ಟು, ಫಾರ್ ಎಕ್ಸಾಂಪಲ್ ಈಗ ಇದು 300 ಲೆವೆಲಲ್ಲಿ ಇದೆ, ಇಲ್ಲಿ ಎಂಟರ್ ಆಗ್ತೀವಿ ಅನ್ಕೊಳ್ಳಿ. ನಾವು ಎಲ್ಲಿ ಎಂಟರ್ ಆದರೆ ನಾವು 265 ಆರ್ 260 ಈ ಲೆವೆಲಲ್ಲಿ ಸ್ಟಾಪ್ ಲಾಸ್ ಇಡಬೇಕು. ಇಲ್ಲಿ ಸ್ಟಾಪ್ ಲಾಸ್ ಇಡಬೇಕು. ಏನಕ್ಕೆ ಅಂದರೆ ಇಲ್ಲಿ ಸೇಫ್. ಅಕಸ್ಮಾತ್ ಉಲ್ಟಾ ಬಂದು ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋದ್ರೂ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗಲ್ಲ, ನಮ್ಮ ಸ್ಟಾಪ್ ಲಾಸ್ ಸೇಫ್ ಆಗಿರುತ್ತೆ. ಆದಷ್ಟು ಕ್ವಾಂಟಿಟಿನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸ್ಟಾಪ್ ಲಾಸ್ನ ಸ್ವಲ್ಪ ವೈಡ್ ಆಗಿಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ಇನ್ನೊಂದು ಪ್ಯಾಟ್ರನ್ ತಗೊಳ್ಳೋಣ, ಯಾವುದೋ ಒಂದು ಎಕ್ಸಾಂಪಲ್. ಓಕೆ, ಇದೇ ತಗೊಳ್ಳೋಣ. ಇಲ್ಲಿ ಬ್ರೇಕ್ ಡೌನ್ ಆಯಿತು, ನಾವಿಲ್ಲಿ ಎಂಟರ್ ಆದ್ವಿ, ಸೆಲ್ಲಿಂಗ್ ಮಾಡೋಕ್ಕೆ ಎಂಟರ್ ಆದ್ವಿ. ಸ್ಟಾಪ್ ಲಾಸ್ ಎಲ್ಲಿಡಬೇಕು? ಇದ್ರ ಮೇಲೆ ಪ್ರೀವಿಯಸ್ ಸ್ವಿಂಗ್ ಏನು ಕಾಣಿಸ್ತಾ ಇದೆ ಅದಕ್ಕೆ ಅಟ್ಯಾಚ್ ಆಗೋ ಥರನೇ ಸ್ಟಾಪ್ ಲಾಸ್ ಇಡಬಾರ್ದು. ಅದ್ರ ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಮೇಲೆ ಸ್ಟಾಪ್ ಲಾಸ್ ಈ ಝೋನಲ್ಲಿ ಇಟ್ಕೊಬೇಕು, ಈ ಝೋನಲ್ಲಿ ಸ್ಟಾಪ್ ಲಾಸ್ ಇಟ್ಕೊಬೇಕು ಇಲ್ಲಿ ಎಂಟರ್ ಆದರೆ. ಅರ್ಥ ಆಯ್ತಾ? ಇಷ್ಟು ನಮ್ಮ ಸ್ಟಾಪ್ ಲಾಸು. ನಮ್ಮ ಟಾರ್ಗೆಟ್ ಎಷ್ಟಾಗುತ್ತೆ? ಇಷ್ಟಾಗುತ್ತೆ. 1:2 1:3 ಆರಾಮಾಗಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ಯಾಟ್ರನ್ ತಗೊಳ್ಳೋಣ, ಎಕ್ಸಾಂಪಲ್. ಓಕೆ, ಇಲ್ಲೇ ತಗೊಳ್ಳೋಣಪ್ಪ. ಇಲ್ಲಿ ಬ್ರೇಕ್ಔಟ್ ಆಯಿತು, ನಾನು ಇಲ್ಲಿ ಎಂಟರ್ ಆದರೆ ನಾನು ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು? ಈ ಕ್ಯಾಂಡಲ್, ಬುಲ್ಲಿಶ್ ಕ್ಯಾಂಡಲ್ ಏನು ಕಾಣಿಸ್ತಾ ಇದೆ, ಇದ್ರ ಕೆಳಗಡೆ ಈ ಝೋನಲ್ಲಿ ನಾನು ಸ್ಟಾಪ್ ಲಾಸ್ ಇಟ್ಕೊಬೇಕು. ಓಕೆ, ಅರ್ಥ ಆಯ್ತಾ? ಇಲ್ಲಿ ಏನಾಗಿದೆ, ನಾನು ಇಲ್ಲಿ ಎಂಟರ್ ಆಗಿದ್ದೀನಿ ಅನ್ಕೊಳ್ಳಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೀನಿ. ಈಗ ಪ್ರೈಸ್ ಏನಿದೆ, ನಾನು ಸ್ಟಾಪ್ ಲಾಸ್ ಹತ್ರ ಬಂದಿದೆ. ಯಾವಾಗ ಬೇಕಾದರೂ ನಾನು ಸ್ಟಾಪ್ ಲಾಸ್ ಇಟ್ಟಾಗ್ಬೋದು, ನಾನು ಲಾಸ್ ಬುಕ್ ಮಾಡ್ಕೊಬೇಕಾಗತ್ತೆ. ಓಕೆ, ಎಲ್ಲ ಟ್ರೇಡಲ್ಲೂ ನಾವು ಪ್ರಾಫಿಟ್ ಬುಕ್ ಮಾಡ್ಕೊಳಕ್ಕಾಗಲ್ಲ, ಕೆಲವೊಂದು ಟ್ರೇಡಲ್ಲಿ ಲಾಸ್ ಬುಕ್ ಮಾಡ್ಕೊಳ್ಳೇಬೇಕು. ಯಾವಾಗ ಈ ಥರ ಸ್ಟ್ರಕ್ಚರ್ ಫೈಲೂರ್ ಆದಾಗ, ನಾವು ಅನ್ಕೊಂಡಿದ್ದ ಥರ ಹೋಗಿಲ್ಲ ಅಂದರೆ ಪ್ರೈಸು, ಆವಾಗ ಲಾಸ್ ಬುಕ್ ಮಾಡ್ಕೊಳ್ಳೇಬೇಕು. ಸ್ಟಾಪ್ ಲಾಸ್ ಇರೋದೇ ಅದಕ್ಕೆ. ಓಕೆ, ಸ್ಟಾಪ್ ಲಾಸ್ನ ಎಲ್ಲಿ ಇಡಬೇಕು? ಈ ಸ್ಟ್ರಕ್ಚರ್ ಕೆಳಗಡೆ ಇಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಈ ಥರ ಒಂದು ಸಿಕ್ತು ಅನ್ಕೊಳ್ಳಿ, ಫ್ಲಾಗ್ ಪ್ಯಾಟ್ರನ್ನು ಬ್ರೇಕ್ಔಟ್ ಟೈಮಲ್ಲಿ ನಿಮ್ಗೆ ಸಿಕ್ತು, ತಗಲಾಕೊಂತು, ಇಲ್ಲಿ ಎಂಟರ್ ಆಗಿದ್ದೀರಾ. ಸ್ಟಾಪ್ ಲಾಸ್ ಎಲ್ಲಿಡಬೇಕು? ಈ ಸ್ಟ್ರಕ್ಚರ್ಗಿಂತ ಕೆಳಗಡೆ ಇಲ್ಲಿ ಈ ಏರಿಯಾದಲ್ಲಿ ಸ್ಟಾಪ್ ಲಾಸ್ ಇಟ್ಕೊಬೇಕು. ಓಕೆ, ಇಲ್ಲಿ ಬ್ರೇಕ್ ಡೌನ್ ಆಯ್ತಾ, ಟ್ರಿಬಲ್ ಹೆಡ್ ಅಂಡ್ ಶೋಲ್ಡರ್ ಬ್ರೇಕ್ ಡೌನ್ ಆಯ್ತಲ್ವಾ? ಈ ಬ್ರೇಕ್ ಡೌನಲ್ಲಿ ಇಲ್ಲಿ ಎಂಟರ್ ಆಗಿದ್ದೀವಿ ಅಂತ ಇಟ್ಕೊಳ್ಳೋಣಪ್ಪ. ಇಲ್ಲಿ ಎಂಟರ್ ಆಗಿದ್ರೆ ನಾವು ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊಬೇಕು? ಇಲ್ಲಿ ಸ್ವಿಂಗ್ ಕಾಣಿಸ್ತಾ ಇದೆಯಾ, ಪ್ರೀವಿಯಸ್ ಸ್ವಿಂಗು, ಅದ್ರ ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಇಲ್ಲಿ ಇಡಬೇಕು. ಏನಕ್ಕೆ ಅಂದರೆ SL ಎಂಟಿಂಗ್ ನಡೀಬಾರ್ದು. ಏನಕ್ಕೆ ಅಂದರೆ ಪ್ರೈಸ್ ವಾಪಸ್ ಬಂದು ಇಲ್ಲಿ SL ಎಂಟಿಂಗ್ ಸೆಟಪ್ ಅಂತ ನಡೆಯುತ್ತೆ. ಅದನ್ನ ಹೇಳ್ಕೊಡ್ತೀನಿ, SL ಎಂಟಿಂಗ್ ಅಂದರೆ ಏನು ಅಂತ. ಆ ಥರ SL ಎಂಟಿಂಗ್ ಆಗದೆ ಇರಲಿ ಅನ್ನೋ ಥರ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಬೇಕು. ಓಕೆ, ಈ ಕ್ಲಾಸ್ ಕೇಳ್ಬಿಟ್ಟು ಆಮೇಲೆ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಸರಿ ಕಲ್ತ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಟ್ರೇಡ್ ತಗೊಳಕ್ಕೆ ಹೋಗ್ಬಿಡ್ಬೇಡಿ. ವೆಯ್ಟ್ ಮಾಡಿ, ಕಾಯಿರಿ, ಇನ್ನೂ ಕಲಿಬೇಕು. ನಾನು ಹೇಳೋವರೆಗೂ ಟ್ರೇಡ್ ತೊಗೊಬಾರ್ದು ಯಾವುದೇ ಕಾರಣಕ್ಕೂ. ನೆನಪಿದೆಯಲ್ವಾ ನಮ್ಮ ರೂಲ್ಸು? ಓಕೆ, ಈ ಥರ ಯಾವುದೇ ಒಂದು ಪ್ಯಾಟ್ರನ್ ತೊಗೊಳ್ಳಿ. ಆ ಪ್ಯಾಟ್ರನ್ನು ಇವಾಗ ಫಾರ್ ಎಕ್ಸಾಂಪಲ್ ಇದು W ಪ್ಯಾಟ್ರನ್ನು ಅಲ್ವಾ, ಡಬಲ್ ಬಾಟಮ್ ನೆಕ್ಲೈನ್ ಇದು. ಇಲ್ಲಿ ನಾವು ಎಕ್ಸಾಕ್ಟ್ಲಿ ಬ್ರೇಕ್ಔಟ್ ಹತ್ರ ತಗೊಂಡ್ವಿ ಅಂತ ಇಟ್ಕೊಳ್ಳೋಣ ಟ್ರೇಡು. ನಾನು ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊಬೇಕು? ಅದಕ್ಕಿಂತ ಕೆಳಗಡೆ ಆ ಬ್ರೇಕ್ಔಟ್ ಲೆವೆಲ್ ಏನಿದೆ, ಆ ಬ್ರೇಕ್ಔಟ್ ಲೆವೆಲ್ಗಿಂತ ಕೆಳಗಡೆ ಈ ಲೆವೆಲಲ್ಲಿ ನಾನು ಸ್ಟಾಪ್ ಲಾಸ್ ಇಟ್ಕೊಬೇಕು. ಯಾವುದೇ ಪ್ಯಾಟ್ರನ್ ತಗೊಳ್ಳಿ, ಆ ನೆಕ್ಲೈನ್ ಏನು ಫಾರ್ಮೇಷನ್ ಆಗಿರುತ್ತೆ, ಆ ನೆಕ್ಲೈನ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ತಗೊಂಡೆ ಟ್ರೇಡು. ಓಕೆ, ಇಲ್ಲಿ ತಗೊಂಡೆ ಇಟ್ಕೊಳ್ಳೋಣ ಟ್ರೇಡು. ನಾನು ಸ್ಟಾಪ್ ಲಾಸ್ ಇದರಲ್ಲಿ ಎಲ್ಲಿರಬೇಕು? ಈ ನೆಕ್ಲೈನು ಏನಿದೆ, ಈ ನೆಕ್ಲೈನು ಆ ನೆಕ್ಲೈನ್ಗಿಂತ ಕೆಳಗಡೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಸ್ಟಾಪ್ ಲಾಸ್ ಇಟ್ಕೊಬೇಕು. ಅರ್ಥ ಆಯ್ತಾ? ಹೋಗಿ ಇಲ್ಲಿ ಬ್ರೇಕ್ಔಟ್ ತೊಗೊಂಡ್ರೆ ಇದಕ್ಕೆ ಹೋಗಿ ಫುಲ್ ಹತ್ರ ಇಡಬಾರ್ದು. ಏನಕ್ಕಂದರೆ ವಾಪಸ್ ಬಂದು ಇಲ್ಲಿ ಏನಾದರೂ ರೀಟೆಸ್ಟ್ ಮಾಡಿದ್ರೆ SL ಹೊಡೆದ್ಬಿಡುತ್ತೆ, ನೀವು ಟ್ರೇಡಿಂದ ಔಟ್ ಆಗಿ ಹೋಗ್ತೀರಾ. ಸ್ವಲ್ಪ ಕೆಳಗಡೆ ಸ್ವಲ್ಪ ಡೀಪಾಗಿ ಸ್ಪೇಸ್ ಕೊಟ್ಟು ಇಟ್ಕೊಬೇಕು ಸ್ಟಾಪ್ ಲಾಸು. ಅರ್ಥ ಆಯ್ತಾ? ಹೇಳ್ಕೊಡ್ತೀನಿ ನಾನು ಯಾವ ಥರ ಸ್ಟಾಪ್ ಲಾಸ್ ಇಡೋದು, ಯಾವ ಥರ ಟಾರ್ಗೆಟ್ ಡಿಸೈಡ್ ಮಾಡೋದು, ಇದನ್ನೆಲ್ಲ ನೀಟಾಗಿ ಹೇಳ್ಕೊಡ್ತೀನಿ. ನಾವು ಪ್ರಾಕ್ಟಿಕಲ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಡೌಟ್ಸ್ ಬರುತ್ತೆ, ಈ ಥರ ಸುಮಾರು ಡೌಟ್ಸ್ ಬರುತ್ತೆ. ನೀವು ಟ್ರೇಡ್ ಮಾಡಿನೇ ಕಲಿಬೇಕು. ಇದನ್ನೆಲ್ಲ ಕಲಿಸ್ತೀನಿ ನಾನು ನೀಟಾಗಿ, ತಲೆ ಕೆಡಿಸ್ಕೊಂಬೇಡಿ. ಪ್ಯಾಟ್ರನ್ಸ್ ಎಲ್ಲ ನೀಟಾಗಿ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ. ಇಷ್ಟು ಸಾಕು ಪ್ಯಾಟ್ರನ್ಸು. ಇಷ್ಟು ಕಲ್ತ್ಬಿಟ್ರೆ ಸುಮಾರು ಸಿಗ್ತವೆ ಈ ಥರ. ಇದಕ್ಕೂ ಮೀರಿ ಕಲಿಯೋ ಅವಶ್ಯಕತೆ ಇಲ್ಲ, ಸಾಕು. ನಾನು ಇಷ್ಟೇ ಯೂಸ್ ಮಾಡೋದು, ಇಷ್ಟೇ ಪ್ಯಾಟ್ರನ್ಸ್ನ ನಾನು ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡೋದು, ಪ್ಯಾಟ್ರನ್ ಬೇಸಿಸ್ ಮೇಲೆ ಟ್ರೇಡ್ ಮಾಡಿದ್ರೆ. ಓಕೆ, ಪ್ಯಾಟ್ರನ್ಸ್ ಎಲ್ಲ ನೀಟಾಗಿ ಅರ್ಥ ಆಯಿತು ಅನ್ಕೊತೀನಿ. ನಿಮ್ಗೆ ಕೊಡ್ತಾ ಇರೋ ಟಾಸ್ಕ್ ನಾನು ಈ ವಿಡಿಯೋದಲ್ಲಿ
ಈ ಥರ ನಾನು ಇಷ್ಟು ಏನು ಪ್ಯಾಟ್ರನ್ಸ್ ಹೇಳ್ಕೊಟ್ಟೆ, ಡಬಲ್ ಸ್ಟಿಕ್ ಪ್ಯಾಟ್ರನ್ಸ್ ಇರ್ಬೋದು ಅಥವಾ ಮಲ್ಟಿಪಲ್ ಸ್ಟಿಕ್ ಪ್ಯಾಟ್ರನ್ಸ್, ಟ್ರಯಾಂಗಲ್ಲು, ಫ್ಲಾಗು, ರೆಕ್ಟಾಂಗಲ್ಲು ಅಥವಾ ಕಪ್ ಅಂಡ್ ಹ್ಯಾಂಡಲ್ಲು, ರೌಂಡಿಂಗ್ ಬಾಟಮು ಅಥವಾ ರೌಂಡಿಂಗ್ ಟಾಪು, ಇದನ್ನೆಲ್ಲ ಯಾವುದೇ ಪ್ಯಾಟ್ರನ್ ಸಿಗಲಿ ಚಾರ್ಟ್ಸ್ ತೆಗೆದು ರ್ಯಾಂಡಮ್ ಆಗಿ ಚಾರ್ಟ್ಸ್ ತೆಗೆದು ಝೂಮ್ ಔಟ್ ಮಾಡಿಬಿಟ್ಟು ವೀಕ್ಲಿ ಟೈಮ್ ಫ್ರೇಮಲ್ಲಿ, ಡೈಲಿ ಟೈಮ್ ಫ್ರೇಮಲ್ಲಿ ಎಲ್ಲ ನೋಡ್ಬಿಟ್ಟು ನೀಟಾಗಿ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿಕೊಂಡು ಅಥವಾ ಟ್ರೆಂಡ್ ಲೈನ್ಸ್ನ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಯಾವ ಪ್ಯಾಟ್ರನ್ ಸಿಕ್ಕಿದ್ರೆ ಆ ಪ್ಯಾಟ್ರನ್ನ ಸ್ಕ್ರೀನ್ಶಾಟ್ ಹಿಡಿದ್ಬಿಟ್ಟು ಅದಕ್ಕೆ ನೇಮ್ ಮಾಡಿ, ಯಾವ ಪ್ಯಾಟ್ರನ್ ಇದು ಅಂತ ನೇಮ್ ಮಾಡಿ ನನಗೆ ಕಳಿಸಿ. ಓಕೆ, ಎಲ್ಲಿ ಕಳಿಸ್ಬೇಕು? ಕಮ್ಯುನಿಟಿಯಲ್ಲಿ ಕಳಿಸ್ಬೇಕು. ಓಕೆ, ಸುಸ್ತಾಗೋಯ್ತು, 2 ದಿನ ರೆಕಾರ್ಡ್ ಮಾಡಿದೆ ಈ ವಿಡಿಯೋನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.